ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಎಸ್, ಕತ್ತಲಿಂದ ಬೆಳಕಿನೆಡೆಗೆ ಕರೆದೊಯ್ಯುವಂತಹ ದೀಪಾವಳಿ ಹಬ್ಬದ ವಿಶೇಷ ಸಂದರ್ಭದಲ್ಲಿ ದೀಪಾವಳಿ ಹಬ್ಬದ ಮಹತ್ವ, ಆಚರಣೆ, ವಿಶೇಷತೆಗಳು, ಈ ಎಲ್ಲ ವಿಚಾರಗಳನ್ನು ತಿಳಿಸಿಕೊಡ್ಲಿಕ್ಕೆ ಈ ಚರ್ಚೆಯನ್ನು ಮುಂದಿಡ್ತಿದ್ದೇವೆ. ನಾನು ಮಂಜರಿ ಹೊಂಬಾಳಿ. ಇಂದಿನ ಕಾರ್ಯಕ್ರಮದಲ್ಲಿ ಈ ವಿಶೇಷ ಚರ್ಚೆಯಲ್ಲಿ ಭಾಗವಹಿಸುವುದಕ್ಕೆ ಖ್ಯಾತ ಜ್ಯೋತಿಷಿಗಳು, ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು, ಬರಹಗಾರರು ಶ್ರೀ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಗುರೂಜಿಯವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಗಂ ಗಣಪತೇ ನಮಃ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ. ಗುರುಜಿ, ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮಗೂ ಸಹ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅದೇ ರೀತಿ ವೀಕ್ಷಕರಿಗೂ ಸಹ ಪರಮಾತ್ಮನ ಆಶೀರ್ವಾದ ಸದಾ ಇರಲಿ. ಎಲ್ಲರ ಮನೆಯಲ್ಲೂ ಮನಸ್ಸಿನಲ್ಲೂ ಸದಾ ಸಂತಸ, ಆನಂದವೂ ಸಹ ತುಂಬಿರಲಿ ಅಂತ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು ಗುರುಜಿ, ಧನ್ಯವಾದಗಳು. ಗುರುಗಳೇ, ದೀಪಾವಳಿಯ ಸಂದರ್ಭದಲ್ಲಿದ್ದೇವೆ. ಮೊದಲನೇದಾಗಿ ಈ ದೀಪಾವಳಿ, ಈ ವರ್ಷದ ದೀಪಾವಳಿ ಯಾವೆಲ್ಲ ದಿನಗಳು ಬರ್ತಿದೆ ತಿಳಿಸ್ಕೊಡಿ ಗುರುಜಿ. ದೀಪಾವಳಿ ಈ ವರ್ಷ ಅಂದರೆ ಒಂದೊಂದು ವರ್ಷ ಒಂದೊಂದು ರೀತಿಯಲ್ಲಿ ಬರ್ತಾ ಇರಲ್ಲ, ಒಂದೇ ರೀತಿ ಬರ್ತದೆ. ತಿಥಿ ವರ್ಗಗಳಲ್ಲಿ ವ್ಯತ್ಯಾಸವಾದಾಗ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಆಗುತ್ತೆ. ಅಂದರೆ ದ್ವಾದಶಿಯಿಂದ ತ್ರಯೋದಶಿ ಒಳಗೆ ಏಕದಿನದಲ್ಲೇ 2 ತಿಥಿಗಳು ಬಂದಾಗ ಆಗ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಹಬ್ಬ ಹಿಂದೆ ಮುಂದು ಅಂತ ಕೆಲವು ಕ್ಯಾಲೆಂಡರ್ಗಳಲ್ಲಾಗಿರ್ಬೋದು ಅಥವಾ ಕೆಲವರು ಗೊತ್ತಿಲ್ಲದೆ ಏನೋ ಆಚರಣೆ ಮಾಡ್ತಾ ಇರ್ತಾರೆ. ಆದರೆ ನಾವು ಸರಿಯಾದಂತಹ ಸಮಂಜಸವಾದಂತಹ ಪಂಚಾಂಗ ಆಗಿರ್ಬೋದು ಅಥವಾ ಅರ್ಹ ಜ್ಯೋತಿಷರಾಗಿರ್ಬೋದು ಅಥವಾ ದೃಗ್ಗಣಿತ ರೀತಿಯಲ್ಲಿ ಆಗಿರ್ಬೋದು, ಯಾರೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ನೋಡಿದಾಗ ಹಬ್ಬದ ಆಚರಣೆ ಅನ್ನೋದು ಸ್ವಲ್ಪ ವ್ಯತ್ಯಾಸ ಈ ವರ್ಷ ನಾವು ಕಾಣ್ತಾ ಇದ್ದೀವಿ. ಹೌದಾ? ಹಬ್ಬದ ಆಚರಣೆಯಲ್ಲಿ ದಿನಾಂಕಗಳಲ್ಲಿ ದಿನಾಂಕಗಳು ಸ್ವಲ್ಪ ವ್ಯತ್ಯಾಸ. ಅಂದ್ರೆ ಈಗ ಸಂಜೆ, ಈಗ ನಾವು ಅದಕ್ಕೆ ಉದಾಹರಣೆ ಏನು ಹೇಳಬೇಕು ಅಂದ್ರೆ, ಈಗ ಸರ್ವೇ ಸಾಮಾನ್ಯವಾಗಿ ನಾವು ಹಬ್ಬವನ್ನು 5 ದಿನಗಳ ಕಾಲ ಹಬ್ಬ ಮಾಡೋವಂಥದ್ದು. ಈಗ ನಾವು ಎಲ್ಲರೂ ನೋಡ್ತಾ ಇರೋವಂಥದ್ದು ಮೊದಲನೇ ದಿನ ಯಾವುದು ಅಂತ ತಿಳ್ಕೊಂಡಾಗ 19ನೇ ತಾರೀಕು ಅಂದ್ಕೊಂಡ್ಬಿಟ್ಟಿರ್ತೀವಿ. ಆದರೆ 18ನೇ ತಾರೀಕೆ 12 ಗಂಟೆಯ ನಂತರ, ಅಂದರೆ 12:30 ನಂತರ ತ್ರಯೋದಶಿ ತಿಥಿಯು ಉದ್ಭವ ಆಗೋದ್ರಿಂದ, ಅಂದರೆ ಶನಿವಾರ ನಾನು ಹೇಳ್ತಾ ಇರೋಂಥದ್ದು 18ನೇ ತಾರೀಕು 10ನೇ ತಿಂಗಳು 2025ನೇ ವರ್ಷದಲ್ಲಿ 18ನೇ ತಾರೀಕೆ ಮಧ್ಯಾಹ್ನ 12:30 ನಂತರ ನಮಗೆ ತ್ರಯೋದಶಿ ಕಂಡರಿಂದ ನಾವು ಆ ತ್ರಯೋದಶಿ ದಿನದಂದೇ ಹಬ್ಬದ ಆಚರಣೆ ಪ್ರಾರಂಭ ಮಾಡಬೇಕು ಅಂತ ಹೇಳ್ತದೆ. ಅಂದ್ರೆ ಶನಿವಾರವೇ ಹಬ್ಬ ಆರಂಭ ಆಗುತ್ತೆ. ಇನ್ನು ದೀಪಾವಳಿ ಹಬ್ಬ ತಾವು ಹೇಳಿದಾಗ ಎಷ್ಟು ದಿನದ ಆಚರಣೆ, ಯಾವೆಲ್ಲ ದಿನಗಳು ಇದರಲ್ಲಿ ಬರುತ್ತೆ ಗುರುಜಿ? ಒಳ್ಳೆಯದು ನೋಡಿ. ಮೊಟ್ಟ ಮೊದಲನಾಗಿ ದೀಪಾವಳಿ ಅಂದ್ರೆ ಏನು? ದೀಪಗಳ ಹಾವಳಿ. ದೀಪಗಳ ಹಾವಳಿ. ನಾವು ಬೇರೆ ಏನಿರಲಿಲ್ಲ, ಎಲ್ಲ ಕಡೆ ಬೆಳಕನ್ನು ಚೆಲ್ಲುವಂತಹ ಒಂದು ಹಬ್ಬ, ಒಂದು ವಿಶೇಷವಾದಂತಹ ಹಬ್ಬ. ಬೇರೆ ಎಲ್ಲ ಟೈಮಲ್ಲೂ ದೀಪ ಅಣಿಸೋದು ಬೇರೆ, ಈ ಸಂದರ್ಭದಲ್ಲಿ ದೀಪವನ್ನು ಅಣಿಸುವಂಥದ್ದೇ ಬೇರೆ. ಇದನ್ನು ನಾನು ವೈಜ್ಞಾನಿಕವೂ ಸಹ ಪುರಾವೆ ಏನು ಅನ್ನೋದನ್ನು ಸಹ ನಾನು ತಿಳಿಸ್ಕೊಡ್ತೀನಿ. ಇಂತಹ ಒಂದು ದೀಪಾವಳಿ ಹಬ್ಬವನ್ನು ಈ ಒಂದು ಆಶ್ವೀಜ ಮಾಸ ಕೊನೆಯ ಭಾಗದಲ್ಲಿ ನಾವು ಆಚರಣೆ ಮಾಡುವಂಥದ್ದು. ತದನಂತರ ಅದೇ ರೀತಿ ಕಾರ್ತಿಕ ಮಾಸಕ್ಕೆ ನಾವು ಲಗ್ಗೆ ನೀಡುವಂಥದ್ದು, ಇದೊಂದು ವಿಶೇಷ. ದೀಪಾವಳಿ ಹಬ್ಬವನ್ನು 5 ದಿನಗಳ ಕಾಲ ನಾವು ಆಚರಣೆ ಮಾಡಬೇಕು. ಕೆಲವು ಭಾಗದಲ್ಲಿ 3 ದಿವಸ ಆಚರಣೆ ಮಾಡ್ತಾರೆ, ಅದು ಅವರವರ ಪ್ರಾಂತ್ಯಕ್ಕೆ ಬಿಟ್ಟಿರೋದು. ಆದರೆ ಗ್ರಂಥದಲ್ಲಿ ಉಲ್ಲೇಖವಾಗಿರುವಂಥದ್ದನ್ನ ನಾವು ತೆಗೆದುಕೊಂಡ್ರೆ ಪ್ರಮುಖವಾಗಿ 5 ದಿನಗಳ ಕಾಲ ಖಂಡಿತವಾಗ್ಲೂ ನಾವು ಹಬ್ಬದ ಆಚರಣೆ ಮಾಡಲೇಬೇಕಾಗುತ್ತೆ. ಎಸ್ ಖಂಡಿತ. ಪೂರ್ತಿಯಾದಂತಹ ವಿಶ್ಲೇಷಣೆಯನ್ನ ನೀವು ಕೊಡೋದಕ್ಕಿಂತ ಮುಂಚೆ ನನ್ನ ಇನ್ನೊಂದು ಪ್ರಶ್ನೆ ಇದೆ. ಎಲ್ಲಾ ಟೈಮಲ್ಲೂ ನಾವು ದೇವರ ದೀಪಗಳನ್ನು ಹಚ್ತೀವಿ, ಮನೆ ಮುಂದೆ ದೀಪಗಳನ್ನು ಹಚ್ತೀವಿ, ಎಲ್ಲಾ ಮಾಸಗಳಲ್ಲೂ ಇರುತ್ತೆ. ಆದ್ರೆ ಈ ಮಾಸದಲ್ಲಿ, ಅದರಲ್ಲೂ ದೀಪಾವಳಿಯಲ್ಲೇ ಯಾಕೆ ದೀಪಕ್ಕೆ ಇಷ್ಟು ಮಹತ್ವ? ಒಳ್ಳೆ ನೋಡಿ, ಮೊಟ್ಟ ಮೊದಲದಾಗಿ ದೀಪದ ಮಹತ್ವವೇನು ಅನ್ನೋದು ತಿಳ್ಕೋಬೇಕು. ದೀಪಕ್ಕೆ ಒಂದು ಮಹತ್ವ ಇರ್ತದೆ. ದೀಪವನ್ನು ಯಾವ ರೀತಿ ತಯಾರಿಸ್ತಾರೆ ಅನ್ನೋದನ್ನ ಫಸ್ಟು ನಾವು ತಿಳ್ಕೊಂಡಾಗ, ಮಣ್ಣು, ಅದೇ ಜೇಡಿ ಮಣ್ಣಿನಿಂದ ದೀಪವನ್ನು ಅದಕ್ಕೇನು ಮಿಶ್ರವಾಗಿರ್ತದೆ? ನೀರನ್ನು ಮಿಶ್ರವಾಗಿ ಅದಕ್ಕೆ ಒಂದು ರೂಪುರೇಷೆಗಳನ್ನು ತರ್ತಾರೆ. ಆ ರೂಪುರೇಷೆಯನ್ನು ತರ್ತಾರೆ. ತಂದಾಗ
ನಂತರ ಅದರಲ್ಲಿ ಬತ್ತಿಯನ್ನು ಇಟ್ಟು ಎಣ್ಣೆಯನ್ನು ಹಾಕಿ ನಂತರ ದೀಪಾರಾಧನೆ ಮಾಡೋವಂಥದ್ದು, ಅಗ್ನಿಯನ್ನು ಅಂಟಿಸುವಂಥದ್ದು. ಇದರಲ್ಲಿ ಒಂದು ವಿಶೇಷ ವೀಕ್ಷಕರೇ, ತುಂಬ ನಮ್ಮ ಪೂರ್ವಿಕರು ಸನಾತನ ಧರ್ಮದಲ್ಲಿ ಮಾಡಿರುವಂತಹ ಒಂದು ವಿಶೇಷತೆ ಖಂಡಿತವಾಗ್ಲೂ ನಾ ಭೂತೋ ನಾ ಭವಿಷ್ಯತ್ತು ಅವರು ಮಾಡಿಕೊಟ್ಟಿರೋದನ್ನ ನಾವು ಖಂಡಿತವಾಗ್ಲೂ ಉಪಯೋಗಿಸ್ಕೊಂಡೋಗಿ ಅವರ ಒಂದು ಹಾದಿಯಲ್ಲಿ ನಾವು ನಡ್ಕೊಂಡು ಹೋಗಿದರೆ ಅದ್ಭುತವಾದಂತಹ ಆರೋಗ್ಯ, ಅದ್ಭುತವಾದಂತಹ ಜೀವನವನ್ನು ನಾವು ಗಳಿಸ್ತೀವಿ. ಯಾಕೆ ಅನ್ನೋದ್ರೆ ನೋಡಿ, ದೀಪದಲ್ಲಿ ನಾವು ಎಲ್ಲ ತತ್ವಗಳನ್ನು ನೋಡ್ಬೋದು. ಒಂದೇ ಒಂದು ಸಣ್ಣ ದೀಪದಲ್ಲಿ ಎಷ್ಟು ವಿಚಾರ ಅಂದರೆ, ಮಣ್ಣಿನಿಂದ ಮಾಡಿರ್ತೀವಿ, ಆ ದೀಪ ಭೂತತ್ವವನ್ನು ಸೂಚಿಸುತ್ತದೆ. ಅರ್ಥ ಆಯ್ತಾ? ಅದಕ್ಕೆ ನೀರು ಸಹ ಮಿಶ್ರ ಮಾಡಿರ್ತೇವೆ, ಎಣ್ಣೆಯನ್ನು ಹಾಕಿರ್ತೀವಿ, ಅದು ಜಲತತ್ವವನ್ನು ತೋರಿಸುತ್ತೆ. ನೋಡಿ ಎಷ್ಟು ವಿಚಾರ ಇದೆ ಅಂದ್ರೆ. ನಂತರ ಅದಕ್ಕೆ ಅಗ್ನಿ ಪ್ರವೇಶ ಮಾಡ್ತೀವಿ. ಅಗ್ನಿ ಇರಬೇಕು ಅಂದ್ರೆ ವಾಯು ಇರಬೇಕು, ವಾಯು ಇಲ್ಲ ಅಂದ್ರೆ ಅಗ್ನಿ ಅಂಟ್ಕೊಳ್ಳಲ್ಲ ಅಂತ ಹೇಳ್ತೀವಿ. ಅಲ್ಲಿ ವಾಯು ಮತ್ತೆ ಅಗ್ನಿಯಿಂದ ಅಗ್ನಿ ತತ್ವ ವಾಯು ತತ್ವ ಎರಡೂ ಸೇರುತ್ತೆ. ಎಷ್ಟು ವಿಶೇಷ. ಆಕಾಶ ತತ್ವ ಇಲ್ಲಿ ಅಂದ್ರೆ ದೀಪವು ಬೆಳಗುವಂತಹ ಒಂದು ಬತ್ತಿಯು ಆಕಾಶದ ಕಡೆಗೆ ತೋರಿಸುತ್ತಿರ್ತದೆ. ನಿಮ್ಮ ಜ್ಞಾನವನ್ನು ಬೆಳಗಿಸ್ತಾ ಇರಿ ಯಾವಾಗಲೂ. ಆ ಕಾರಣದಿಂದಲೇ ಆ ದೀಪದ ಬತ್ತಿಯು ಸದಾ ಮೇಲಕ್ಕೆ ತೋರಿಸ್ತಾ ಇರ್ತದೆ, ಆಕಾಶ ತತ್ವವನ್ನು ಸೂಚಿಸ್ತಾ ಇರ್ತದೆ. ಈ ಪಂಚಭೂತಗಳನ್ನು ಸೂಚಿಸುವಂಥದ್ದೇ ದೀಪ. ಅದಕ್ಕೆ ಪ್ರತಿನಿತ್ಯ ಮನೆಯಲ್ಲಿ ದೀಪಾರಾಧನೆ ಮಾಡಿ. ನಿಮ್ಮ ಮನೆ ಎಲ್ಲ ಮನೆಯಲ್ಲೂ ನೋಡಿ ನಂದಾದೀಪ ಅಂತಾರೆ. ನಂದಾದೀಪ ಅಂದ್ರೇನು? ನಂದದೇ ಇರುವಂತಹ ದೀಪಕ್ಕೆ ನಂದಾದೀಪ ಅಂತ ಹೇಳ್ತೀವಿ. ನಂದದ ಯಾವುದು ಹಾರ್ಲೇಬಾರ್ದು. ಯಾಕೆ ಆರಬಾರ್ದು ಅಂದ್ರೆ, ದೀಪದಿಂದ ಭಗವಂತನನ್ನ ನೋಡಿ, ಭಗವಂತನನ್ನ ಕಾಣಲಿಕ್ಕೆ ದೀಪ ಬೇಕು ಅಂತ ಹೇಳ್ತಾರೆ. ಅಂದ್ರೆ ದೀಪದಲ್ಲೇ ಭಗವಂತನನ್ನ ಕಾಣಬೇಕು. ಅದಕ್ಕೆ ಕೆಲವು ಪುರಾತನ ಒಂದು ದೇವಾಲಯಗಳಲ್ಲಿ ಯಾವ ಲೈಟ್ಸ್ ಇರಲ್ಲ, ಯಾವ ಫೋಕಸ್ ಲೈಟ್ಸ್ ಇರಲ್ಲ, ಏನೂ ಇರೋದಿಲ್ಲ. ಅವರು ಆ ದೀಪಗಳನ್ನ ಇಟ್ಟಿರ್ತಾರೆ. ಆ ದೀಪಗಳಿಂದನೇ ಅಕಸ್ಮಾತ್ ನಾವು ಕಾಣಲಿಲ್ಲ, ವಿಶೇಷವಾಗಿ ತೋರಿಸ್ಬೇಕು ಅಂದ್ರೆ ನೋಡಿ ಇದು ಮುಖ ಅಂದಾಗ ಆ ದೀಪದ ಬೆಳಕಿನಲ್ಲಿ ನಾವು ಪರಮಾತ್ಮನನ್ನು ನೋಡಿದಾಗ ಸಂತೃಪ್ತಿಯಾದಂತಹ ಜೀವನ. ಯಾಕಂದ್ರೆ ಪ್ರಕೃತಿ ಮುಖಾಂತರ ಪ್ರಕೃತಿಯನ್ನು ನೋಡುವಂಥದ್ದು. ದೇವರು ಅಂದ್ರೆ ಪ್ರಕೃತಿ. ಆ ಪ್ರಕೃತಿ ಮುಖಾಂತರ ಪ್ರಕೃತಿಯನ್ನು ನೋಡುವಂಥದ್ದು. ಪಂಚಭೂತಗಳಿಂದ ನಾವು ದೇವರನ್ನ ನೋಡುವಂಥದ್ದು. ಪಂಚಭೂತಗಳಲ್ಲೂ ಸಹ ದೇವರನ್ನು ಇದ್ದಾನೆ ಅನ್ನೋದಕ್ಕೆ ಸಾಕ್ಷಿ ರೂಪವೇ ಈ ದೀಪಾರಾಧನೆ. ಆ ಕಾರಣದಿಂದ ಎಲ್ಲರೂ ಮನೆಯಲ್ಲಿ ದೀಪದ ಒಂದು ಬೆಳಕನ್ನು ಚೆಲ್ಲುವಂತ ಪ್ರಯತ್ನ ಮಾಡಿ. ಪ್ರತಿನಿತ್ಯ ಅಷ್ಟೇ, ದೀಪಾವಳಿ ಹಬ್ಬ ದಿವಸ ಅಂತನಲ್ಲ, ಪ್ರತಿನಿತ್ಯವೂ ಸಹ. ಪ್ರತಿನಿತ್ಯ ಈಗ ದೇವರ ಮುಂದೆ ದೀಪ ಹಚ್ಚುವಾಗ ರಜತ ದೀಪಗಳನ್ನು ಅಥವಾ ಸುವರ್ಣ ದೀಪಗಳನ್ನು ಹಚ್ಚಿದ್ರೆ ಇಷ್ಟು ಫಲ, ಆ ತರ ಫಲ ಅಂತೆಲ್ಲ ಹೇಳ್ತಾರೆ. ಆದ್ರೆ ಮಣ್ಣಿನ ದೀಪಗಳನ್ನ ವಿಶೇಷವಾಗಿ ದೀಪಾವಳಿಯಲ್ಲೇ ಮಾತ್ರ ಬಳಸುವಂತದ್ದು ಇದೆಯಲ್ಲ? ಹೌದು. ನೋಡಿ, ಇದು ಅವರವರ ಒಂದು ಅನುಕೂಲಕ್ಕೆ. ಈಗೇನು ನಾನು ಚಿನ್ನದ ದೀಪ ಹಚ್ಚುತ್ತೀನಿ, ನಾನು ಬೆಳ್ಳಿ ದೀಪ ಹಚ್ಚುತ್ತೀನಿ, ಯಾವ ದೀಪ ಹಚ್ಚಿದ್ರು ಬೆಳಕೆ ಬರೋದು ಅಲ್ವಾ? ಮಣ್ಣಿನ ದೀಪ ಹಚ್ಚಿದೀವಿ ಅಂದ್ಬಿಟ್ಟು ಬೆಳಕು ಬರಲ್ಲ, ಕಮ್ಮಿ ಬೆಳಕಿದೆ ಅಲ್ಲ. ಚಿನ್ನದ ದೀಪ ಹಚ್ಚಿದೀವಿ, ಅದೆಲ್ಲ ಏನಿಲ್ಲ. ನಿಮ್ಮ ಮನಸ್ಸಿನಲ್ಲಿರುವಂತಹ ಕಲ್ಮಶವನ್ನು ದೂರ ಮಾಡಿ ಆ ಪರಮಾತ್ಮನೆಡೆಗೆ ನಾವು ಸೇರಬೇಕಾದ್ರೆ ಬೆಳಕಿನ ದೀಪವನ್ನು ಹಚ್ಚಬೇಕಷ್ಟೇ. ಯಾವ ದೀಪ ಅನ್ನೋದಕ್ಕಿಂತ ಬೆಳಕಿನ ದೀಪ. ಆದ್ರೆ ನಾವು ಅಂದಿನ ಕಾಲಕ್ಕೆ ಹೋದಾಗ ಪೂರ್ವಜರು ನಾವು ಯಾವ ಒಂದು ದೀಪವನ್ನು ಹಚ್ಚುತ್ತಿದ್ರು ಅಂತ, ಮಣ್ಣಿನ ದೀಪವೇ ಅತಿ ಶ್ರೇಷ್ಠವಾದಂಥದ್ದು. ಮಣ್ಣಿನ ದೀಪವೇ ಅತಿ ಶ್ರೇಷ್ಠವಾದಂಥದ್ದು. ಆ ಹಣತೆಯಿಂದನೇ ನಾವು ಬೆಳಗಬೇಕು. ದೀಪಾವಳಿಗೆ ಪ್ರಮುಖವಾಗಿ ಆ ಒಂದು ಮಣ್ಣಿನ ದೀಪ ಅತಿ ಶ್ರೇಷ್ಠವಾದಂಥದ್ದು. ಕರೆಕ್ಟ್. ಇನ್ನು ದೀಪಗಳನ್ನ ಹಚ್ಚುವಾಗ ಸಾಕಷ್ಟು ಜನ ಎಣ್ಣೆ ಬತ್ತಿನ ಉಪಯೋಗಿಸದೆ ಈ ಮೇಣದ ಬತ್ತಿಗಳನ್ನ ಹಚ್ತಾರೆ. ಅದು ದೀಪ ಅಂತ ಕನ್ಸಿಡರ್ ಆಗತ್ತಾ? ಅದನ್ನ ಬಳಸಬಹುದಾ ದೇವರ ದೀಪಕ್ಕೆ? ಅದು ಅವರವರಿಗೆ ಬಿಟ್ಟಿರುವಂಥದ್ದು. ಯಾಕೆ ಅವರವರಿಗೆ ಬಿಟ್ಟಿರೋದು ಅಂತಂದ್ರೆ, ಈಗ ನಾನೇ ಹೇಳ್ದಂಗೆ ಅದರಲ್ಲೂ ಸಹ ಬೆಳಕೆ ಬರೋದು, ಇದರಲ್ಲೂ ಬೆಳಕೆ ಬರುವಂಥದ್ದು. ಬೆಳಕಿನ ಇದು ಅಷ್ಟೇ. ಧರ್ಮ ಅದು ಇದು ಏನೇ ಆಗ್ಲಿ, ನಮ್ಮ ಗುರಿ ಒಂದೇ ಇರ್ತದೆ, ಪರಮಾತ್ಮನ ಎಡೆಗೆ ಅಲ್ವಾ? ಈಗ ನಿಮ್ಮ ಮನೆ ದೇವರು, ಅವ್ರ ಮನೆ ದೇವರು, ಆ ದೇವರು, ಈ ದೇವರು ಏನೇನೋ ಹೇಳಿದ್ರು ಸಹ, ಯಾವ ರೀತಿ ನದಿಗಳೆಲ್ಲ ಸಮುದ್ರವನ್ನು ಸೇರುತ್ತೋ ಅದೇ ರೀತಿ ನಮ್ಮ ಬೆಳಕು ಅನ್ನುವಂತಹ ಪ್ರಜ್ವಲ ಆ ಪರಮಾತ್ಮನೆಡೆಗೆ ತೋರಿಸುವಂಥದ್ದಾಗುತ್ತೆ. ನಾವು ಕ್ಯಾಂಡಲ್ ಹಚ್ಚಿದ್ದೀರಾ, ನೀವು ಆ ಎಣ್ಣೆ ಹಾಕಿದ್ದೀರಾ, ಈ ಎಣ್ಣೆ ಹಾಕಿದ್ದೀರಾ, ಎಣ್ಣೆ ಆದರೂ ಪ್ರಜ್ವಲವಾಗಿ. ಆದರೆ ಅಗ್ನಿಪುರಾಣದಲ್ಲಿ ಒಂದು ವಿಷಯ ನೋಡಿ, ಒಳ್ಳೆ ವಿಚಾರ ಕೇಳಿದಾಗ ಸಾಕಷ್ಟು ನಮ್ಮಲ್ಲಿ ಗೊತ್ತಿಲ್ಲದಂಗೆ ಉತ್ತರ ಬರ್ತಾ ಇರ್ತದೆ. ಅಗ್ನಿಪುರಾಣದಲ್ಲಿ ಒಂದು ವಿಶೇಷವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪರಮಾತ್ಮನಾದಂತಹ ವಿಷ್ಣುವಿಗೆ ಎಳ್ಳಿನಿಂದ ಕೂಡಿರುವಂತಹ ಎಣ್ಣೆ ಅಥವಾ ತುಪ್ಪದಿಂದ ಕೂಡಿರುವಂತಹ ದೀಪವನ್ನ ಹಚ್ಚಿ ಅಂತ ಹೇಳ್ತಾರೆ. ಎಳ್ಳು ಅಥವಾ ತುಪ್ಪ. ಯಾಕೆಂದ್ರೆ
ಇವೆರಡೂ ಸಹ ವಿಶೇಷವಾದಂತಹ ವಸ್ತುಗಳು. ಯಾಕಂದ್ರೆ ತುಪ್ಪ ಎಲ್ಲಿಂದ ಬಂದು ಹೇಗೆ ಮಾರ್ಪಾಡಾಗಿ ಯಾವ ರೀತಿ ತುಪ್ಪ ಆಗುತ್ತೆ, ಹಾಲಿನಿಂದ ಹಾಲು ಎಪ್ಪಾಕಿ ತಿರ್ಗಾ ಅದ್ರ ಮೊಸರು ಮಾಡಿ, ಆ ಮೊಸರಿಂದ ಮಜ್ಜಿಗೆ ಮಾಡಿ, ಆ ಮಜ್ಜಿಗೆ ಕಡಿದು ತಿರ್ಗಾ ಅದರಲ್ಲಿ ಬೆಣ್ಣೆ ಮಾಡಿ, ಆ ಬೆಣ್ಣೆಯಿಂದ ತಿರ್ಗಾ ತುಪ್ಪ ಮಾಡ್ತಾರೆ. ಹಾಲು 2 ದಿವಸ ಇಟ್ಟರೆ ಒಡೆದೋಗುತ್ತೆ, ತುಪ್ಪ ವಾರ ಇಟ್ಟರು ಏನು ಆಗಲ್ಲ. ಏನು ಇದು ವಿಶೇಷ ನೋಡಿ, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದಿರುವಂಥ ಹಸುವಿನಿಂದ ಬಂದಿರುವಂಥ ತುಪ್ಪ ಹೇಗಾಗುತ್ತೆ, ಇದೆಲ್ಲ ಏನು ಒಂದು ವಿಶೇಷ. ಆಗಿನವರು ಯಾವ ರೀತಿ ಇದನ್ನೆಲ್ಲ ಮಾರ್ಪಾಡು ಮಾಡಿದ್ರು, ಅವ್ರಿಗೆ ಯಾವ ತರ ಥಾಟ್ ಪ್ರೋಸೆಸ್ ಬಂದಿರ್ಬೇಕು ಯೋಚನೆ ಮಾಡಿ. ಒಂದು ತುಪ್ಪನ ತರಬೇಕು ಅಂದ್ರೆ ಹಾಲಿನಿಂದ ತುಪ್ಪ ಇದೆ ಅನ್ನೋದು ಯಾರಿಗೂ ಗೊತ್ತಿದೆ? ಈಗಿನ ಟೆಕ್ನಾಲಜಿ ನಾವು ಏನೇನೋ ಮಾತಾಡ್ತೀವಿ ವೈಜ್ಞಾನಿಕವಾಗಿ, ಹಾಲಿನಲ್ಲಿ ತುಪ್ಪದ ಅಂಶ ಇದೆ ಅಂತ ಯಾರಿಗೂ ಗೊತ್ತಿರ್ತದೆ? ಯಾರಿಗೂ ಗೊತ್ತಿರಲ್ಲ ನೋಡಿ. ಆ ಕಾರಣದಿಂದ ಅಲ್ಲಿ ಅದ ರೀತಿ ಎಳ್ಳೆಣ್ಣೆ ಅಂದ್ರೆ ಅದು ತುಂಬ ವಿಶೇಷವಾದಂಥದ್ದು. ಈ ಆಯುರ್ವೇದದಲ್ಲೂ ಸಹ ಎಳ್ಳೆಣ್ಣೆಗೆ ಬಹಳ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಯಾರಿಗೆಲ್ಲ ಮಂಡಿ ನೋವಾಗಿರ್ಬೋದು, ಎಲ್ಲಿ ಗಂಟುಗಳ ನೋವಾಗಿರ್ಬೋದು, ಇದಕ್ಕೆಲ್ಲ ಎಳ್ಳೆಣ್ಣೆಯನ್ನು ಅಪ್ಲೈ ಮಾಡಿ ಸ್ವಲ್ಪ ಉಗುರು ಬೆಚ್ಚ ಮಾಡಿ ಅಂತ ಹೇಳ್ತಾರೆ. ಅದರೊಟ್ಟಿಗೆ ಎಳ್ಳನ್ನ ಯಾರೆಲ್ಲ ಗತರಾಗಿರ್ತಾರೋ ಅಂದ್ರೆ ಹೋಗಿರ್ತಾರೋ ಅಂಥವರಲ್ಲಿ ತಿಲತರ್ಪಣಾದಿ ವಿಧಿಗಳಿಗೆ ಉಪಯೋಗಿಸುವಂಥದ್ದು, ಅಂದ್ರೆ ಮೋಕ್ಷವನ್ನು ತೋರಿಸುವಂಥದ್ದು ಅಂತ ಹೇಳ್ತೀವಿ ಆ ಎಳ್ಳು. ಆ ಕಾರಣದಿಂದ ಆ ಪರಮಾತ್ಮನೆಡೆಗೆ ನಾವು ನಮ್ಮ ಮೋಕ್ಷದ ಹಾದಿ ಬೇಕು ಅಂದ್ರೆ ಒಂದು ಈ ರೀತಿ ಪ್ರೋಸೆಸ್ ಆಗಿರುವಂಥದ್ದು ಅಥವಾ ಈ ರೀತಿ ಪ್ರೋಸೆಸ್ ಆಗಿರುವಂಥದ್ದು ಈ ವಸ್ತುವನ್ನು, ಈ ರೀತಿಯಾದಂಥ ಎಣ್ಣೆ ಅಥವಾ ಈ ರೀತಿ ತುಪ್ಪವನ್ನು ನಾವು ಬಳಸಿದ್ದೇ ಆದರೆ ಖಂಡಿತವಾಗ್ಲೂ ನಮ್ಮಲ್ಲೂ ಸಹ ಆ ಮೋಕ್ಷದ ಹಾದಿ ಕಾಣಬಹುದು ಅನ್ನೋದು ಒಂದು ವಿಶೇಷತೆ. ಎಸ್. ಇನ್ನು ದೀಪದ ಎಣ್ಣೆಗಳ ಬಳಸುವಾಗ ಯಾವೆಲ್ಲ ಎಣ್ಣೆಗಳನ್ನ ಬಳಸಬೇಕಾಗತ್ತೆ ಅಂತ, ಈಗ ಎಳ್ಳೆಣ್ಣೆ ನೀವು ತಾವು ಹೇಳಿದ್ರಿ ಭಗವಂತನಿಗೆ ಅತಿ ಪ್ರಿಯವಾದದ್ದು, ತುಪ್ಪದ ದೀಪಗಳನ್ನು ಹಚ್ಚಬಹುದು ಅಂತ. ಈ ಶನಿ ಪರಮಾತ್ಮನಿಗೆ ಏನಾದ್ರೂ ಒಂದು ಪರಿಹಾರವನ್ನ ಮಾಡ್ಕೊಳ್ಬೇಕಾದ್ರೆ ಎಳ್ಳೆಣ್ಣೆ ಅಂತ ಕೂಡ ಹೇಳ್ತಾರಲ್ವಾ? ದೀಪಾವಳಿ ಹಬ್ಬದ ಈ ಹಣತೆಗಳಲ್ಲಿ ಯಾವ ತರದ ಎಣ್ಣೆಗಳನ್ನು ಬಳಸಬೇಕು? ಈಗ ನಾವೇನೇ ಎಣ್ಣೆಗಳು ಹೇಳಿದ್ರು ಸಾಮಾನ್ಯವಾಗಿ ಯಾವುದು ಒಂದು ಆರ್ಗ್ಯಾನಿಕ್ ಆಗಿರ್ಬೋದು ಅಥವಾ ಒರಿಜಿನಲ್ ಆಗಿರ್ಬೋದು ಖಂಡಿತ ಕಾಣ್ಲಿಕ್ಕೆ ಸಿಗ್ತಾ ಇಲ್ಲ. ಇವಾಗ ನಾನು ಏನು ಹೇಳ್ತೀನಿ, ತುಪ್ಪ ಅಂದ್ರೂ ತುಪ್ಪ ನಾವು ಏನ್ ತಗೊಬರ್ತೀರ ಯಾವುದೋ ಒಂದು ಬ್ರ್ಯಾಂಡ್ ಹೇಳ್ಬಿಡ್ತಾರೆ ಹೆಸರು XYZ ಅಂತ. ಆ ಬ್ರ್ಯಾಂಡ್ ಒರಿಜಿನಲ್ ಅಲ್ಲೋ ನಮಗೂ ಗೊತ್ತಿಲ್ಲ. ಯಾಕೆಂದ್ರೆ ಯಾರು ಅದನ್ನ ಪರಿಶೀಲನೆ ಮಾಡ್ಲಿಕ್ಕೆ ಹೋಗಲ್ಲ, ಯೂಸ್ ಮಾಡ್ತಾ ಇದೀವಿ ಅಷ್ಟೇ. ಅದೇ ರೀತಿ ಹೇಳ್ಬೇಕು ಅಂದ್ರೆ ಈಗ ಎಳ್ಳೆಣ್ಣೆ ಹೇಳಿದ್ವಿ, ತುಪ್ಪ ಆಯ್ತು, ಕೊಬ್ಬರಿ ಎಣ್ಣೆಯಿಂದ ದೀಪವನ್ನು ಹಚ್ಚಿ ಅಂತ ಹೇಳ್ತೀವಿ, ಕೊಬ್ಬರಿ ಎಣ್ಣೆಯಿಂದ ದೀಪವನ್ನು ಆರಾಧನೆ ಮಾಡಿ ಅಂತ ಹೇಳ್ತೀವಿ. ಇಲ್ಲ 5 ರೀತಿಯಾದಂತಹ ಎಣ್ಣೆಯನ್ನು ಬಳಸಿ ದೀಪವನ್ನು ಆರಾಧನೆ ಮಾಡಬಹುದು ಅಂತ ಸುಮಾರು ಜನ ಈಗ ಅದಕ್ಕೆ ಏನ್ ಮಾಡ್ಬಿಟ್ಟಿದೆ, ಕೆಲವೊಂದು ಬ್ರ್ಯಾಂಡ್ ಅವರು ಆ ದೀಪದ ಎಣ್ಣೆ ಅಂತಾನೆ ಮಾಡಿ ಮಾರ್ತಾ ಇದಾರೆ. ಅದಕ್ಕೆ ದೀಪಕ್ಕೆ ಸಂಬಂಧಪಟ್ಟಿರುವಂಥದ್ದು ಅದೇನೇನು ಮಿಕ್ಸ್ ಮಾಡಿರ್ತಾರೋ ಅದು ನಮಗೆ ಗೊತ್ತಿರಲ್ಲ. ಬಟ್ ನಿಮ್ಮ ಒಂದು ಪ್ರತೀತಿ, ನಿಮ್ಮ ಒಂದು ಅನುಕೂಲ, ಏನಪ್ಪ ಗುರುಜಿ ಹೇಳ್ಬಿಟ್ರು ನಮ್ಮ ಮನೇಲಿ ತುಪ್ಪ, ನಮಗೆ ಸದ್ಯಕ್ಕೆ ತಿನ್ನೋದಕ್ಕೆ ತುಪ್ಪ ಇಲ್ಲ, ಇನ್ನು ದೀಪಕ್ಕೆ ಹಾಕಕ್ಕಾಗುತ್ತಾ ಅಂತ ಕ್ವಶನ್ ಮಾಡ್ಕೊಂಡು ಖಂಡಿತ ಅದು ಚಿಂತೆ ಮಾಡೋಂಥದ್ದು ಬೇಡ. ಬೆಳೆವರಿಗೆ ಬೆಳಕಬೇಕು, ಆ ಬೆಳಕಿಗೆ ನಿಮ್ಮ ಮನಸ್ಸು ಪೂರ್ತಿಯಾದ ಒಳ್ಳೆಯ ಒಂದು ಎಣ್ಣೆಯನ್ನು ಹಾಕಿದ್ರೆ ಆಯಿತು. ತುಪ್ಪನೇ ಬೇಕು ಅಂತ ಏನಿಲ್ಲ. ಆದರೆ ಒಂದು ದಿವಸ ಮಾತ್ರ, ಆ ಹಬ್ಬದ ದಿವಸ ಮಾತ್ರನಾದರೂ ಒಂದಿಷ್ಟು ತುಪ್ಪವನ್ನು ದೇವರಿಗೆ ಸಮರ್ಪಣೆ ಮಾಡಿ ಹಚ್ಚಿದ್ರೆ ತುಂಬಾ ಒಳ್ಳೆಯದು. ಖಂಡಿತ. ಇನ್ನು ದೀಪಾವಳಿಯ ಸಂದರ್ಭದಲ್ಲಿ ದೇವರಿಗೆ ನೈವೇದ್ಯಕ್ಕಾಗಿ ಯಾವೆಲ್ಲ ತಿಂಡಿ ತಿನಿಸುಗಳನ್ನ ನಾವು ಮಾಡ್ಕೊಳ್ಬಹುದು ಅಂತ ನೋಡಿ. ಪ್ರಾಂತ್ಯ ತುಂಬಾ ಮುಖ್ಯ. ಯಾಕೆಂದ್ರೆ ದೇಶ ಕಾಲ ವರ್ತಮಾನ ಅಂತ ಹೇಳ್ತೀವಿ. ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಾದಂತಹ ಸಿಹಿ ತಿನಿಸುಗಳನ್ನ ಮಾಡ್ತಾ ಇರ್ತೀವಿ. ಈಗ ಸುಮ್ಮನೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಕರ್ನಾಟಕದ ಭಾಗದಲ್ಲಿ ಕೆಲವೊಂದು ಭಾಗಗಳಲ್ಲಿ ನೀವೆಲ್ಲ ಕೇಳಿರುತ್ತೆ ಕಜ್ಜಾಯ ಅಂತ. ಕಜ್ಜಾಯ ಅದು ಪ್ರಮುಖವಾಗಿ ಈ ದೀಪಾವಳಿ ಹಬ್ಬದ ದಿವಸ ಮಾಡ್ತಾರೆ ಸುಮಾರು ಜನ. ಕೆಲವರು ಇಲ್ಲ ನಮ್ಗಲ್ಲಿ ಅದ್ರದ್ದು ಇದಿಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತೇ ಇರಲ್ಲ, ಪದಾರ್ಥನೇ ಗೊತ್ತೇ ಇರಲ್ಲ. ಕಜ್ಜಾಯ ಅಂದ್ರೆ ಏನು ಅಂದ್ರೆ ಅದು ಬೇರೆ ತರ ಅಂತ ಅನ್ಕೊಂತಿದ್ರೆ. ಇನ್ನೊಂದು ಕೆಲವೊಂದು ಪ್ರಾಂತ್ಯದಲ್ಲಿ ಹೋಳಿಗೆ, ಒಬ್ಬಟ್ಟು ಸಹ ಮಾಡ್ತಾರೆ. ಕೆಲವರು ಕಡುಬನ್ನು ಸಹ ಮಾಡೋರು ಇರ್ತಾರೆ. ಈ ರೀತಿ ಆ ಪ್ರಾಂತ್ಯಗಳಲ್ಲಿ ಆ ಸಿಹಿ ತಿನಿಸುಗಳನ್ನು ಮಾಡ್ತಾ ಇರ್ತಾರೆ. ಕೆಲವು ತಮಿಳುನಾಡಾಗಿರ್ಬೋದು, ಕೇರಳದಲ್ಲಾಗಿರ್ಬೋದು ಅಥವಾ ಮಹಾರಾಷ್ಟ್ರದಲ್ಲಾಗಿರ್ಬೋದು, ಅಲ್ಲೇ ಆದಂತಹ ಒಂದು ವಿಶೇಷವಾದಂತಹ ಸಿಹಿ ತಿನಿಸುಗಳನ್ನು ಮಾಡ್ತಾ ಇರ್ತಾರೆ. ಆದರೆ ನಮ್ಮ ಭಾಗದಲ್ಲಿ ಅತಿ ಹೆಚ್ಚಾಗಿ ಮಾಡುವಂಥದ್ದು ಈ ಕಜ್ಜಾಯ ಅಂತ ಹೇಳ್ತೀವಿ. ಇದು ಸಿಹಿ ತಿನಿಸು ಆ ಮಹಾಲಕ್ಷ್ಮಿಗೆ ಆಗಿರ್ಬೋದು ಅಥವಾ ಆ ಮನೆಯ ಒಂದು ದೇವರಿಗಾಗಿರ್ಬೋದು ಅಥವಾ ಅದೇ ದಿನದಂದು ಸಾಕಷ್ಟು ವ್ರತಗಳು ಮಾಡ್ತಾರೆ, ನೋಮುಗಳು ಮಾಡ್ತಾರೆ, ಕೇದಾರೇಶ್ವರ ವ್ರತ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಈ ಸಿಹಿ ತಿನಿಸನ್ನ ಉಪಯೋಗಿಸುವಂಥದ್ದು ಪ್ರಕ್ರಿಯೆ ಇರ್ತದೆ. ಎಸ್ ಗುರುಜಿ. ಇನ್ನು ಈ ದೀಪವನ್ನು ಹಚ್ಚುವಂತಹ ಒಂದು ಸಂಪ್ರದಾಯ ಪದ್ಧತಿ ಈ ದೀಪಾವಳಿಯಿಂದ ಆರಂಭವಾಗಿ ಕಾರ್ತಿಕ ಮಾಸದ ತನಕ ಪೂರ್ತಿಯಾಗಿ ಹಚ್ಚಬೇಕು ಅಂತ ಹೇಳ್ತಾರಲ್ಲ, ಯಾಕೆ ಅದು? ಅಂದ್ರೆ ಕಾರ್ತಿಕ ಮಾಸದ ಮಹತ್ವ ಏನಾದ್ರು ಇದೆಯಾ ಗುರುಗಳೇ?
ನೋಡಿ, ಯಾವ ಮಾಸ ಬರುತ್ತೋ ಚಂದ್ರನು ಎಲ್ಲಿ ಸ್ಥಿತನಾಗುತ್ತಾನೋ ಆ ಮಾಸದೇ ಕಾರ್ತಿಕ ಮಾಸ. ಇವಾಗ ಚಂದ್ರ ಕೃತಿಕಾ ನಕ್ಷತ್ರದಲ್ಲಿ ಸ್ಥಿತನಾದಾಗ ಅದು ಕಾರ್ತೀಕ ಮಾಸ. ಮಾಘ ಮಾಸದಲ್ಲಿ ಯಾಕೆ ಮಾಘ ಮಾಸ ಬರ್ತದೆ ಅಂದ್ರೆ, ಮಖಾ ನಕ್ಷತ್ರದಲ್ಲಿ ಚಂದ್ರ ಸ್ಥಿತನಾದರೆ ಮಾಘ ಮಾಸ, ಅಶ್ವಿನಿ ನಕ್ಷತ್ರದಲ್ಲಿ ಸ್ಥಿತನಾದರೆ ಆಶ್ವೀಜ ಮಾಸ, ಪೂರ್ವಾಷಾಢ ನಕ್ಷತ್ರದಲ್ಲಿ ಆಷಾಢ ಮಾಸ. ಈ ರೀತಿಯಾದಂತಹ ಎಲ್ಲ ವಿಭಿನ್ನತೆಗಳನ್ನ ಆಗಿನವ್ರು ಏನು ಮಾಡಿದರೆ ಅದ್ಭುತವಾಗಿ ಮಾಡಿರ್ತಾರೆ. ಎಸ್ ಗುರುಗಳೇ, ಇನ್ನು ಈ ದೀಪ ಹಚ್ಚುವಂತಹ ಪದ್ಧತಿ ಮತ್ತೆ ಸಂಪ್ರದಾಯ ದೀಪಾವಳಿ ಹಬ್ಬದಿಂದ ಆರಂಭವಾಗಿ ಕಾರ್ತಿಕ ಮಾಸದ ಉದ್ದಕ್ಕೂ ದೀಪ ಹಚ್ಕೊಂಡು ಬರ್ತೀವಲ್ಲ, ಕಾರ್ತಿಕ ಮಾಸದ್ದು ಮತ್ತೆ ದೀಪಕ್ಕೂ ಏನಾದ್ರು ನಂಟಿದೆಯಾ? ಏನಿದ್ರು ಮಹತ್ವ ಗುರುಗಳೇ? ನೋಡಿ, ಧಾರ್ಮಿಕ ಚಿಂತೆಯಲ್ಲಿಯೂ ಹೇಳ್ತೀನಿ, ವೈಜ್ಞಾನಿಕವಾಗೂ ಒಂದು ಹೇಳ್ತೀನಿ. ಸರಿ. ನಮ್ಮ ಒಂದು ಧಾರ್ಮಿಕವಾದಂತಹ ವಿಚಾರಗಳನ್ನು ತಿಳಿಸ್ಬೇಕಾದ್ರೆ, ಕೃತಿಕಾ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಮಾಡಬೇಕಾದ್ರೆ ಕಾರ್ತಿಕ ಮಾಸ. ಅದೇ ರೀತಿ ಚಂದ್ರ ಯಾವ ಯಾವ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾರೋ ಆ ಸಂದರ್ಭಕ್ಕೆ ಅನುಗುಣವಾಗಿ ಈ ಒಂದು ಮಾಸವನ್ನು ವಿಭಜನೆ ಮಾಡಿದ್ದಾರೆ. ಉದಾಹರಣೆಗೆ ಆಶ್ವೀಜ ಮಾಸ ಅಂದರೆ ಅಶ್ವಿನಿ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಮಾಡಬೇಕಾದ್ರೆ ಅದು ಆಶ್ವೀಜ ಮಾಸ ಅಂತ ಹೇಳ್ತೀವಿ. ಈ ರೀತಿ ಎಲ್ಲ ಮಾಘ ಮಾಸದಲ್ಲಿ ಮಖಾ ನಕ್ಷತ್ರದಲ್ಲಿ ಸಂಚಾರ ಮಾಡಿದ್ರೆ ಪಾಲ್ಗುಣ ಮಾಸ, ಪೂರ್ವ ಪಾಲ್ಗುಣಿ ಅಥವಾ ಪುಬ್ಬ ನಕ್ಷತ್ರದಲ್ಲಿ ಸಂಚಾರ ಮಾಡಬೇಕಾದ್ರೆ ಪಾಲ್ಗುಣ ಮಾಸ ಅಂತ ಹೇಳ್ತೀವಿ. ಈ ಥರ ಇದೆ. ಅದೇ ಚೈತ್ರ ಮಾಸ, ನಾವು ಉಗಾದಿಯನ್ನು ಆಚರಣೆ ಮಾಡೋದು ಚೈತ್ರ ಮಾಸ. ಯಾಕೆಂದರೆ ಇದೆಲ್ಲ ಜನಕ್ಕೆ ತಿಳುವಳಿಕೆ ಬೇಕು, ಯಾಕೆ ಈ ರೀತಿ. ಆ ಸಂದರ್ಭದಲ್ಲಿ ಅದಕ್ಕೆ ಚಂದ್ರಮಾನ ಯುಗಾದಿ ಅಂತ ಹೇಳ್ತಾರೆ. ಸೌರಮಾನ ಉಗಾದಿ ಅನ್ನೋದು ಅದ್ರ 15 ನಂತರ ಬರುವಂಥದ್ದು, ಅಂದರೆ ಅದು ಬೇರೆ ಒಂದು ವಿಚಾರ. ಈ ರೀತಿ ಆ ಒಂದು ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಮಾಡಬೇಕಾದ್ರೆ ಅದನ್ನ ನಾವು ಕಾರ್ತಿಕ ಮಾಸ ಅನ್ನೋದು ಒಂದು ವಿಶೇಷತೆ. ಇದು ಯಾಕೆ ದೀಪವನ್ನು ಈ ರೀತಿ ಬೆಳಗುವಂಥದ್ದು ಕಾರ್ತಿಕ ಮಾಸದಲ್ಲಿ ಅಂದರೆ, ಕಾರ್ತಿಕ ಮಾಸದ ಹುಣ್ಣಿಮೆ ಅತಿ ಶ್ರೇಷ್ಠವಾದಂತಹ ಹುಣ್ಣಿಮೆ. ಅವತ್ತು ತುಂಬ ಅದ್ಭುತವಾದಂತಹ ಫಲವನ್ನು ಕೊಡುವಂಥದ್ದು. ಅದೇ ರೀತಿ ಕಾರ್ತಿಕ ಮಾಸ ಈಶ್ವರನಿಗೆ ಅತಿ ಪ್ರಿಯವಾದಂತಹ ಮಾಸ. ಈ ನಾವು ಜ್ಯೋತಿಷ್ಯ ಶಾಸ್ತ್ರದ ವಿಚಾರನ ಉಲ್ಲೇಖ ಮಾಡೋದಾದ್ರೆ, ಎಲ್ಲ ನಕ್ಷತ್ರ ಪುಂಜಗಳು ಆಕ್ಟಿವ್ ಆಗಿರ್ತವೆ ಅಂತ ಹೇಳ್ತೀವಿ. ಆ ಕಾರಣದಿಂದನೂ ಸಹ ನಾವೇನು 27 ನಕ್ಷತ್ರಗಳು ಹೇಳ್ತೀವಿ, 9 ಗ್ರಹಗಳು ಹೇಳ್ತೀವಿ, ಇವೆಲ್ಲ ಆಕ್ಟಿವ್ ಆಗಿರ್ತವೆ ಅನ್ನೋ ಒಂದು ಸಿದ್ಧಾಂತವನ್ನು ನಾವು ನೋಡ್ಕೊಂಡು ಬಂದಿರೋಂಥದ್ದು. ಇದು ಒಂದು ರೀತಿಯಾಗಿರ್ತದೆ. ಅದೇ ರೀತಿ ನಾವು ವೈಜ್ಞಾನಿಕವಾಗಿ ಈ ಮಾಸದಲ್ಲಿ ಯಾಕೆ ದೀಪವನ್ನು ಆರಾಧನೆ ಮಾಡಬೇಕು ಅಂದರೆ, ಈ ಸಂದರ್ಭದಲ್ಲಿ ನೋಡಿ, ಎಲ್ಲರ ಮನೆಯಲ್ಲೂ ಸಾಮಾನ್ಯಗೆ ಕೀಟಗಳು ಹೆಚ್ಚಾಗುವಂಥದ್ದು, ಸೊಳ್ಳೆಗಳು ಹೆಚ್ಚಾಗುವಂಥದ್ದು. ಆಗಿನ ಒಂದು ಪ್ರಾಂತ್ಯ ಕಾಲದಲ್ಲಿ ಏನಾಗ್ತಿತ್ತು, ಈ ಹೊಲ ಗದ್ದೆ ಇಂಥ ಸಂದರ್ಭದಲ್ಲಿ ಕೀಟಗಳು ಹೆಚ್ಚಾಗುವಂಥದ್ದು. ಯಾಕೆ ಅಂದರೆ, ಮಳೆ ಬಂದು ನಿಂತಿರುವಂಥ ಸಂದರ್ಭ. ಮಳೆ ಬಂದು ನಿಂತಾದ್ಮೇಲೆ ಸಣ್ಣ ಸಣ್ಣ ಕ್ರಿಮಿಕೀಟಗಳು ಹೆಚ್ಚಾಗುತ್ತೆ. ಅದೇ ರೀತಿ ಕಾಡಿನಲ್ಲಿದ್ದಂತಹ ಪ್ರಾಣಿಗಳು ಸಹ ಊರಿನೆಡೆಗೆ ಅಂದರೆ ತುಂಬ ದಟ್ಟ ಆಗೋಗ್ತಿತ್ತು. ಮಳೆ ಬಂದಾದ್ಮೇಲೆ ಏನಾಗ್ತದೆ, ಸ್ವಲ್ಪ ದಿನಗಳಾದ್ಮೇಲೆ ಮರಗಳು ಎಲ್ಲ ದೊಡ್ಡದಾಗುವಂಥದ್ದು. ಯಾಕಂದರೆ ಎಲ್ಲ ಒಣಗೋಗಿರೋದೆಲ್ಲ ಚಿಗುರಿ ಮೇಲೆ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಆಗ ಪ್ರಾಣಿಗಳು ಸಹ ಆ ಒಂದು ಊರಿನ ಸುತ್ತಮುತ್ತಲು ಬರ್ತಾ ಇದ್ವು ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಬೆಳಕು ಕಾಣಲಿಲ್ಲ, ನಮ್ಗೆ ಅವಾಗೆಲ್ಲ ಎಲೆಕ್ಟ್ರಿಸಿಟಿ ಅನುಕೂಲ ಇರಲಿಲ್ಲ. ಆ ಕಾರಣದಿಂದ ಏನು ಮಾಡ್ತಿದ್ರು, ಈ ದೀಪವನ್ನು ಹಂಚೋದ್ರಿಂದ, ಇದು ವೈಜ್ಞಾನಿಕತೆ, ನಾನು ಆಗ್ಲೇದು ಒಂದು ವಿಚಾರ ಧಾರ್ಮಿಕತೆ. ವೈಜ್ಞಾನಿಕವಾಗಿ ಈ ದೀಪವನ್ನು ಹಂಚಿದಾಗ ಯಾವ ಒಂದು ಕ್ರಿಮಿಕೀಟವು ಹತ್ರ ಬರೋದಿಲ್ಲ. ಆ ಮನೆಯ ಸುತ್ತಮುತ್ತಲು ಯಾವ ಒಂದು ಪ್ರಾಣಿಗಳು ಬಂದರೂ ಸಹ ಕಾಣಿಸುತ್ತೆ, ಬೆಳಕಿನಲ್ಲಿ ಕಾಣಿಸುತ್ತೆ ಅನ್ನೋ ಒಂದು ವಿಶೇಷತೆ. ಇದು ಖಂಡಿತವಾಗ್ಲೂ ಏನು ಮಾಡಿದರೋ ಅದ್ಭುತವಾದಂತಹ ಒಂದು ಜ್ಞಾನವನ್ನು ಇಟ್ಕೊಂಡು ಮಾಡಿದ್ದಾರೆ ನಮ್ಮ ಋಷಿ ಮುನಿಗಳಾಗಿರ್ಬೋದು, ನಮ್ಮ ಅನಾದಿ ಕಾಲದಿಂದ ಬಂದಿರುವಂಥ ವಿಜ್ಞಾನಿಗಳಾಗಿರ್ಬೋದು, ಯಾರು ವಿಜ್ಞಾನಿ, ಜ್ಯೋತಿರ್ವಿಜ್ಞಾನಿಗಳಾಗಿರ್ಬೋದು ಅಥವಾ ನಮ್ಮ ಒಂದು ಗ್ರಂಥ ವಿಜ್ಞಾನಿಗಳಾಗಿರ್ಬೋದು. ಅದ್ಭುತವಾದಂತಹ ವಿಚಾರವನ್ನು ದೀಪಾರಾಧನೆ ಮಾಡಲಿಕ್ಕೆ ನೋಡಿ, ಎರಡೂ ವಿಚಾರ ಇಲ್ಲೇ ಸಿಕ್ಕಿದೆ ನಿಮಗೆ. ವಂಡರ್ಫುಲ್ ವಂಡರ್ಫುಲ್ ಗುರುಗಳೇ, ಕಾರ್ಯಕ್ರಮ ಮುಂದುವರಿಸೋಣ, ಸಣ್ಣದೊಂದು ವಿರಾಮ. ಖಂಡಿತ ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿತದೆ, ಸಣ್ಣದೊಂದು ವಿರಾಮ. ಮತ್ತೆ ಸ್ವಾಗತ.
ಗುರುಗಳೇ, ಇನ್ನು ದೀಪಾವಳಿ ಹಬ್ಬದ ಆಚರಣೆಯಲ್ಲಿ 5 ದಿನಗಳು ಬರುತ್ತೆ ಅಂತ ತಾವು ಹೇಳಿದ್ರಿ. ಮೊದಲನೇ ದಿನ ಯಾವುದು, ಅದರ ಆಚರಣೆ ಹೇಗಿರುತ್ತದೆ? ನೋಡಿ, 5 ದಿನಗಳಲ್ಲಿ ಮೊದಲನೇದು ಧನತ್ರಯೋದಶಿ ಅಂತ ಹೇಳ್ತೀವಿ. ಧನತ್ರಯೋದಶಿ ದಿನದಂದೇ ದೀಪಾವಳಿ ಹಬ್ಬ ಪ್ರಾರಂಭ ಆಗುವಂಥದ್ದು. ಧನ್ವಂತರಿ ಪರಮಾತ್ಮನು ಆವಿರ್ಭವಿಸಿದಂತಹ ದಿನವೇ ಧನತ್ರಯೋದಶಿ. ಸಾಕ್ಷಾತ್ ಧನ್ವಂತರಿ ಅಂದ್ರೆ ಯಾರು? ಆರೋಗ್ಯಕ್ಕೆ ಕಾರಕನಾದಂಥವನು, ಅನಾರೋಗ್ಯವನ್ನು ದೂರ ಮಾಡುವಂಥವನು, ಔಷಧಿಗೆ ಕಾರಕನಾದಂಥವರು ಆ ಧನ್ವಂತರಿ ಮಹಾನುಭಾವ. ಆ ಧನ್ವಂತರಿಯ ದಿನದಂದೇ ಧನತ್ರಯೋದಶಿ ಅಂತ ನಾವು ಹಬ್ಬ ಆಚರಣೆ ಮಾಡುವಂಥದ್ದು. ಆ ದಿನದಂದು ಪ್ರಮುಖವಾಗಿ ಧನ್ವಂತರಿಯ ಪೂಜೆ, ಧನ್ವಂತರಿಯ ಜಪ, ಧನ್ವಂತರಿಯ ಹೋಮ, ಧನ್ವಂತರಿಯ ಬೀಜಾಕ್ಷರ. ಖಂಡಿತವಾಗ್ಲು ಕೆಲವ್ರಿಗೂ ನಾವು ಏನು ಅನುಕೂಲ ಇಲ್ಲ ಗುರುಗಳೇ, ಹೋಮ ಅಂತೀರಾ, ಪೂಜೆ ಅಂತೀರಾ, ನಮ್ಗೇನು ಗೊತ್ತಿಲ್ಲ ಅಂದವ್ರಿಗೆ ಒಂದು ಸಣ್ಣ ಮಂತ್ರವನ್ನ ಉಪದೇಶ ಮಾಡ್ತೀನಿ. ಖಂಡಿತ ಎಲ್ಲರೂ ಹೇಳ್ಕೋಬಹುದು. ಸಣ್ಣ ಸಣ್ಣ ಮಂತ್ರಗಳಿಂದ ನಿಜವಾಗ್ಲೂ ಹೇಳ್ತೀನಿ, ಸಣ್ಣ ಮಂತ್ರವನ್ನು ಹೆಚ್ಚು ಬಾರಿ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗ್ಲೂ ಅದು ಹಿರಿದಾದಂತಹ ಫಲವನ್ನು ಕೊಡ್ತದೆ ಅಂತ ಹೇಳ್ತದೆ ಶಾಸ್ತ್ರ. ಆ ಕಾರಣದಿಂದ ಓಂ ದಂ ಧನ್ವಂತರೇ ನಮಃ, ಓಂ ದಂ ಧನ್ವಂತರೇ ನಮಃ ಅದ್ಭುತವಾದಂತಹ ಮಂತ್ರ. ಯಾರಿಗೆಲ್ಲ ಮನೆಯಲ್ಲ ಅನಾರೋಗ್ಯ ಇರ್ತಾರೋ ಅಂಥವರು ಸಹ ಊಟಕ್ಕಿಂತ ಮುಂಚೆ ಒಂದು 21 ಬಾರಿಯೋ ಅಥವಾ 11 ಬಾರಿಯೋ ಅನುಗುಣವಾಗಿ, ನಿಮ್ಗೆ ಸಮಯಕ್ಕೆ ಅನುಗುಣವಾಗಿ, ಅಥವಾ ನಿಮ್ಮ ತಟ್ಟೆ ಕೂತ್ಕೊಂಬಿಟ್ಟಿದ್ರೆ ಅಂದಾಗಾದರೂ ಮನಸ್ಸಲ್ಲೇ ಆ ಧನ್ವಂತರಿಯ ಒಂದು ಪರಮಾತ್ಮನನ್ನು ನೆನಪು ಮಾಡಿಕೊಂಡು ಓಂ ದಂ ಧನ್ವಂತರೇ ನಮಃ ಅನ್ನೋ ಒಂದು ಮಂತ್ರವನ್ನು ಪಠನೆ ಮಾಡಿಕೊಂಡು ಊಟ ಸೇವನೆ ಮಾಡಿದ್ರೆ ನೋಡಿ, ಯಾವತ್ತೂ ಅಷ್ಟೇ ನಾವು ಸೇವನೆ ಮಾಡುವಂತಹ ಊಟ ಎಲ್ಲ ರೀತಿಯ ಧಾತುಗಳಾಗಿ ಕನ್ವರ್ಟ್ ಆಗಬೇಕು. ಅದೇ ಔಷಧಿ, ಊಟವೇ ಔಷಧಿ. ಅದಕ್ಕೆ ನಾವೇನು ಮಾಡ್ತೀವೋ ಅದು ಸರಿಯಾಗಿದ್ರೆ ಖಂಡಿತವಾಗ್ಲೂ ಅದು ನಮ್ಗೇನು ಬೇಕೋ ಅದು ಕೊಡುತ್ತೆ. ನಾವೇನು ಕೆಟ್ಟದ್ದು ಮಾಡ್ತೀವೋ ಅದೇ ನಮಗೆ ಉಲ್ಟಾ ಆಗುತ್ತೆ, ಅಷ್ಟೇ, ಇನ್ನೇನಿಲ್ಲ. ಆ ಕಾರಣದಿಂದ ನಾವು ತಿನ್ನುವಂತಹ ಪದಾರ್ಥ ಮೂಳೆ, ಮಾಂಸ, ರಕ್ತ, ವೀರ್ಯ ಈ ರೀತಿಯಾಗಿ ಕನ್ವರ್ಟ್ ಆಗಲೇಬೇಕು. ಕನ್ವರ್ಟ್ ಆಗಬೇಕು ಅಂದರೆ ಯಾವ ರೀತಿಯಾದಂಥ ಪರಮಾತ್ಮನ ಅನುಗ್ರಹದಿಂದ ಅದು ಕನ್ವರ್ಟ್ ಆಗಬೇಕು. ಪರಮಾತ್ಮನ ಅನುಗ್ರಹ ಯಾವಾಗ ಆಗುತ್ತೆ? ನೀವು ಏಕಚಿತ್ತದಿಂದ ಇರಬೇಕು, ಮನಸ ಇಚ್ಛೆಯಿಂದ ತಿನ್ನಬೇಕು. ಆ ಸೇವನೆ ಮಾಡೋವಂಥದ್ದು ಆ ಒಳ್ಳೆ ಊಟ, ನೀವು ಏನೇ ಮನೆ ಊಟನೋ ಏನೋ ಒಂದು ಊಟ ಬಂದಿದೆ ಅಂದಾಗ ಇಂಥ ಊಟ ನಾನು ಯಾವತ್ತೂ ತಿಂದಿಲ್ಲ, ಅದ್ಭುತವಾದಂತಹ ಊಟ ಸಿಗ್ತಾ ಇದೆ, ಆ ಊಟದಿಂದ ನನಗೆಲ್ಲ ರೀತಿಯಾದಂಥ ಅನುಕೂಲ ಆಗಬೇಕು. ಪರಮಾತ್ಮ ಇವತ್ತು ನನ್ನ ಊಟವನ್ನು ನನಗೆ ಕೊಟ್ಟಿದ್ದೀಯಾ, ನನಗೆ ಅದ್ಭುತವಾದಂತಹ ಚಾನ್ಸ್ ಕೊಟ್ಟಿದೆಯಾ, ಇವತ್ತು ನನಗೆ ಊಟ ಮಾಡೋ ಚಾನ್ಸ್ ಕೊಟ್ಟಿದೆಯಾ. ಯಾವತ್ತು ಚಾನ್ಸ್ ಮುಗಿಯುತ್ತೆ ಯಾರಿಗೆ ಗೊತ್ತಿರಲ್ಲ. ಆ ಕಾರಣದ ಇವತ್ತು ಈ ಊಟ ಮಾಡುವಂಥ ಚಾನ್ಸ್ ಕೊಟ್ಟಿದೆಯಾ, ಖಂಡಿತ ಈ ಊಟ ನನಗೆಲ್ಲ ರೀತಿಯಲ್ಲ ಅನುಕೂಲ ಮಾಡಲಿ. ಯಾರೆಲ್ಲ ಇದಕ್ಕೆ ಕಾರಣಕರ್ತಿರ್ತಾರೆ, ಅಕ್ಕಿ ಬೆಳೆದಿರೋರು ಒಂದ್ ಕಡೆ, ಬೇಳೆ ಬೆಳೆದಿರೋದು ಒಂದ್ ಕಡೆ, ಏನೇನೋ ಪದಾರ್ಥಗಳು ಸೇರಿ ಒಂದ್ ಕಡೆ ಬಂದು ಒಂದು ದೇಹದಲ್ಲಿ ಸೇರ್ತಾ ಇರ್ತದೆ. ಅಂತಹ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳಿ ಖಂಡಿತ ಸೇವನೆ ಮಾಡಿದ್ದೆ ಆದರೆ ನಮ್ಮ ದೇಹ ಖಂಡಿತ ಯಾವತ್ತೂ ಅನಾರೋಗ್ಯದಿಂದ ಪೀಡಿತವಾಗುವುದಿಲ್ಲ. ಖಂಡಿತ. ಇದು ನೋಡಿ, ಒಂದು ಸಬ್ಜೆಕ್ಟು ಎಷ್ಟು ವಿಚಾರವನ್ನು ತಿಳಿಸ್ಕೊಡುತ್ತದೆ. ಆ ಧನ್ವಂತರಿ ಹಬ್ಬದ ದಿವಸ ನಾವು ಈ ಧನ್ವಂತರಿಯ ಒಂದು ಪೂಜೆಯನ್ನು ಮಾಡುವಂಥದ್ದು, ಮತ್ತೆ ಮನೆಯಲ್ಲಿ ಶುಚಿರ್ಭೂತರಾಗಿರುವಂಥದ್ದು ಅತಿ ಮುಖ್ಯ. ಮನೆ ಶುಚಿಯನ್ನ ಧನತ್ರಯೋದಶಿ ದಿವಸನ ಮಾಡ್ಬೋದು, ಅಥವಾ ಅದು ಹಿಂದಿನ ದಿವಸನಾದ್ರೂ ಮಾಡಲೇಬೇಕು, ಕಂಪಲ್ಸರಿ ಮಾಡಬೇಕು. ನಾವು ಕೆಲವರಲ್ಲಿ ಏನು ಮಾಡ್ತಾರೆ ಗೊತ್ತಾ, ಹಬ್ಬ ಇರ್ತದೆ, ಹಬ್ಬದ ದಿವಸನೇ ಶುರು ಮಾಡ್ತಾರೆ. ಆ್ಯಕ್ಚುಲಿ ಏನು ಹೇಳಬೇಕು ಅಂದರೆ ಅಲಕ್ಷ್ಮಿಯನ್ನು ದೂರ ಮಾಡಬೇಕು. ಅಲಕ್ಷ್ಮಿಯನ್ನ ದೂರ ಮಾಡಿದರೆ ಮಾತ್ರ ಮಹಾಲಕ್ಷ್ಮಿ ಮನೆಗೆ ಬರುವುದು. ಅಂದ್ರೆ ನಾವು ಮನೆಯನ್ನು ಶುಚಿಯಾಗಿಟ್ಕೊಳ್ಳೋದ್ರಿಂದ ನಮ್ಮ ಲಕ್ಷ್ಮಿ ದೂರವಾಗ್ತಾಳೆ. ಹೌದು, ಲಕ್ಷ್ಮಿ ಏನೇ ತಗೊಳ್ಳಿ, ಇವಾಗ ಯಾವುದೋ ಒಂದು ಪದಾರ್ಥ ಮಾಡಬೇಕು ಅಂದ್ರೆ ಪಾತ್ರೆನೇ ಗಲೀಜಾಗಿದ್ರೆ ಆ ಪದಾರ್ಥ ಹೇಗೆ ಚೆನ್ನಾಗಾಗುತ್ತೆ ಹೇಳಿ? ಮನಸ್ಸೇ ಸರಿ ಇಲ್ಲದೆ ನಿಮ್ಮ ಭಾವನೆಗಳು ಹೇಗೆ ಸರಿ ಹೋಗುತ್ತೆ ಹೇಳಿ, ಅಲ್ವಾ? ಆದ್ರೆ ಗಲೀಜು ಬಟ್ಟೆಯಲ್ಲಿ ಒಂದು ಗಾಡಿ ಒರೆಸ್ತಾ ಇದ್ರೆ ಗಲೀಜೇ ಆಗುತ್ತೆ ಅಷ್ಟೇ ಹೊರತು ಗಾಡಿ ಸರಿ ಹೋಗಲ್ಲ, ಅಂದ್ರೆ ಸರಿಯಾಗಿ ಒಂದು ಪ್ರಕ್ರಿಯೆ ಆಗಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಧನತ್ರಯೋದಶಿ ದಿವಸಂದು ಇದು ಅತಿ ಅದ್ಭುತವಾದಂತಹ, ಹೌದು. ಅದೇ ರೀತಿ ಕುಬೇರ ಮತ್ತು ಮಹಾಲಕ್ಷ್ಮಿಯ ಒಂದು ಆರಾಧನೆ ಕೆಲವು ಮನೆಗಳಲ್ಲಿ ಇರ್ತಾರೆ. ಧನತ್ರಯೋದಶಿ ಅಂತ ಕೂಡ ಕರೀತಾರೆ. ಹೌದು, ಧನತ್ರಯೋದಶಿ ಅದೇ ದಿನದಂದು ನೋಡಿ ಏನ್ ಹೇಳ್ತಾರೆ ಅಂದ್ರೆ, ಧನತ್ರಯೋದಶಿ ದಿನದಂದು ಚಿನ್ನವನ್ನ ಖರೀದಿ ಮಾಡಿ, ಬೆಳ್ಳಿಯನ್ನ ಖರೀದಿ ಮಾಡಿ ಅಂತ ಹೇಳ್ತಾರೆ. ಅದು ಸಾಮಾನ್ಯವಾಗಿ ನಮ್ಮ ಉತ್ತರ ಭಾರತ, ನಾರ್ತ್ ಇಂಡಿಯಾ ಕಡೆ ಹೆಚ್ಚಾಗಿ ಇದನ್ನ ಮೊದಲೇ ಹೇಳ್ಬಿಟ್ಟಿರ್ತಾರೆ, ಬುಕ್ಕಿಂಗ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆದ್ರೆ ನಾನು ಒಂದು ವಿಚಾರ ವೀಕ್ಷಕರಲ್ಲೂ ಹೇಳಕ್ಕೆ ಇಷ್ಟಪಡ್ತೀನಿ.
ಚಿನ್ನನೇ ತಗೋಬೇಕು ಅಂತಿಲ್ಲ, ಅದು ಬಂದಿದೆ ಆ ಒಂದು ಸಂಪ್ರದಾಯ. ಆದರೆ ನಿಮ್ಮ ಮನೆಯಲ್ಲಿ ನಮ್ಗೆ ಅನುಕೂಲ ಇಲ್ಲ ಸ್ವಾಮಿ ನಾವು ಚಿನ್ನ ತಗೊಳ್ಳೋದಕ್ಕೆ ಅಂದರೆ ಚಿನ್ನನೇ ತಗೋಬೇಕು ಅಂತೀನಿಲ್ಲ, ಆದರೆ ಅದಕ್ಕಿಂತ ಮುಖ್ಯವಾದಂತಹ ಕೆಲವೊಂದು ವಸ್ತುಗಳಿದೆ, ಖಂಡಿತವಾಗ್ಲೂ ಅದನ್ನ ತಗೊಳ್ಳಿ. ಧನತ್ರಯೋದಶಿದಿಂದ ಗುರುಗಳೇ ಆ ವಸ್ತುಗಳು? ಪೊರ್ಕೆ ತಗೊಳ್ಳಿ, ತುಂಬಾ ಒಳ್ಳೇದು. ಯಾಕಂದ್ರೆ ಅಲಕ್ಷ್ಮಿಯನ್ನು ದೂರ ಮಾಡ್ಲಿಕ್ಕೆ ಬೇಕಾಗುವಂಥದ್ದು. ಅದಕ್ಕಾಗಿ ನಾವು ಸಾಕಷ್ಟು ಮನೆಗಳಲ್ಲಿ ಪೊರ್ಕೆ ಅಂದ್ರೆ ಲಕ್ಷ್ಮೀ ಸ್ಥಾನ. ಹೌದು, ಖಂಡಿತವಾಗ್ಲು ಅದರದೇ ಒಂದು ವಿಶೇಷ ಹೇಳ್ತೀನಿ ಕೇಳಿ. ಮನೆಯ ಕಸವನ್ನು ಗುಡಿಸಿದಾಗ ನಾವು ಆ ಕಸವನ್ನ ದೂರ ಮಾಡಬಾರದು. ಒಂದು ಮರದಲ್ಲಿ ತೆಗೆದು ತದನಂತರ ನಾವು ಡಸ್ಟ್ಬಿನ್ ಹಾಕೋದು, ಒಂದು ಕವರ್ಗೆ ಹಾಕೋದು, ಏನೋ ಒಂದು ಮಾಡ್ಬೇಕು. ಅದನ್ನ ಕೆಲವ್ರು ಏನ್ ಮಾಡ್ತಾರೆ, ತಳ್ಳಿಬಿಡ್ತಾರೆ. ಹಂಗೆ ಮಾಡಬಾರ್ದು. ಅದನ್ನ ಒಂದು ಡಸ್ಟ್ಬಿನ್ ಹಾಕ್ಬೇಕು, ಆಮೇಲೆ ನಾವು ಅದನ್ನ ಆಚೆ ಬಿಸಾಕ್ಬೇಕು. ತಳ್ಳೋ ಅಂತದ್ದು ಮಾಡಬಾರ್ದು. ಪೊರ್ಕೆ ತಗೋಬೇಕಾದ್ರೆ ಪೊರ್ಕೆ ತಗೋಬಹುದು. ಏಲಕ್ಕಿ ತಗೊಳ್ಳಿ, ಅರಿಶಿಣದ ಕೊಂಬು ತಗೊಳ್ಳಿ, ತುಪ್ಪವನ್ನ ತೆಗೆದುಕೊಳ್ಳಿ. ಎಷ್ಟು ವಿಚಾರಗಳಿರ್ತದೆ. ಇವೆಲ್ಲ ಏನಂದ್ರೆ ಸಾಂಬಾರ್ ಪದಾರ್ಥಗಳು ತೆಗೆದುಕೊಳ್ಳಿ. ಇವೆಲ್ಲ ಏನಕ್ಕೆ ತಗೋಬೇಕು ಅನ್ನೋದು ಸಹ ಒಂದು ವಿಶೇಷತೆ ಇರ್ತದೆ. ಯಾಕಂದ್ರೆ ನಾವು ಯಾವಾಗ ಈ ಪೊರಕೆಯನ್ನು ತೆಗೆದಾಗ ನಮ್ಮ ಮನೆಯಲ್ಲಿರುವಂಥ ಆ ಲಕ್ಷ್ಮಿ ದೂರವಾಗುತ್ತೆ. ಏಲಕ್ಕಿ ಆಗಿರ್ಬೋದು, ಸಾಂಬಾರ್ ಪದಾರ್ಥ ಆರೋಗ್ಯವನ್ನು ವೃದ್ಧಿ ಮಾಡ್ತದೆ. ತುಪ್ಪವು ಸಹ ನಮ್ಮ ಆರೋಗ್ಯ ವೃದ್ಧಿ ಮಾಡುತ್ತೆ, ಪಚನ ಶಕ್ತಿ ತುಂಬ ಚೆನ್ನಾಗಾಗುತ್ತೆ. ಇದೆಲ್ಲವನ್ನು ಸಹ ಗ್ರಂಥದಲ್ಲೂ ಉಲ್ಲೇಖ ಆಗಿದೆ. ಖಂಡಿತವಾಗ್ಲೂ ಇದೆಲ್ಲ ಮಾಡಬೇಕಾಗಿರುವಂಥ ವಸ್ತುಗಳು. ಯಾರಿಗೆಲ್ಲ ಅನುಕೂಲ ಇರಲ್ಲೋ ನಾನು ಈಗ ಹೇಳಿರುವಂಥ ಸಾಮಾನ್ಯವಾದಂತಹ ವಸ್ತುಗಳನ್ನ ತಗೊಳ್ಳಿ, ಖಂಡಿತ ಒಳ್ಳೇದಾಗುತ್ತೆ. ಇದು ಧನತ್ರಯೋದಶಿ ದಿವಸದಿಂದ ಮಾಡಬಹುದು. ಇನ್ನು ಈ ದಿನ ಧನತ್ರಯೋದಶಿ ದಿನ ಉತ್ತರ ಕರ್ನಾಟಕದ ಭಾಗದಲ್ಲಿ ನೀರು ತುಂಬುವ ಹಬ್ಬ ಅಂತ ಕೂಡ ಆಚರಣೆ ಮಾಡ್ತಾರೆ. ಉತ್ತರ ಕರ್ನಾಟಕ ಅಂತಲ್ಲ, ಸುಮಾರು ಭಾಗಗಳಲ್ಲಿ ನೀರು ತುಂಬುವಂತ ಹಬ್ಬ ಅಂತ ಈ ದಿನದಂದು ಹೇಳ್ತಾರೆ. ನೋಡಿ, ಒಂದು ಮನೆಯಲ್ಲಿ 5 ದಿವಸಗಳ ಹಬ್ಬ ಮಾಡ್ತಾರೆ. ನಾನು ವೈಜ್ಞಾನಿಕವಾಗಿ ಮೊದಲು ಹೇಳ್ಬಿಡ್ತೀನಿ. 5 ದಿನಗಳು ನಾವು ಬರೀ ನೀರು ತುಂಬೋದೇ ಇಟ್ಕೊಳಕ್ ಆಗ್ತಿರ್ಲಿಲ್ಲ. ಹಾಗೆ ಏನಾಗ್ತಿತ್ತು ಅಂದ್ರೆ ಈ ಬೋರು, ಈ ಬೇರೆ ಚಾನಲ್ಗಳಿಂದ ಬರುವಂತದ್ದಾಗಿರ್ಬೋದು, ಮನೆಗೆ ಫಸ್ಟ್ ಆಫ್ ಆಲ್ ಮನೆಗೆ ನೀರು ಬರ್ತಿರ್ಲಿಲ್ಲ. ಒಂದು ಬಾವಿಯಿಂದ ಸೇದ್ಕೊಂಡು ಬರ್ಬೇಕಾಗಿತ್ತು, ಅಥವಾ ನದಿಗಳಿಂದ ತರಬೇಕಾಗಿತ್ತು. ಆಗ ತರಬೇಕಾಗಿತ್ತು ಅಂದ್ರೆ 5 ದಿನಗಳೆಲ್ಲ ನಾವು ಬರೀ ನೀರು ತುಂಬಾ ಕೆಲಸನೇ ಮಾಡ್ಕೊಂಡ್ಬಿಟ್ರೆ ತುಂಬಾ ಕಷ್ಟ. ಯಾವುದೆಲ್ಲ ಖಾಲಿ ಇದೆಯೋ, ಎಲ್ಲೆಲ್ಲ ಅನುಕೂಲ ಆಗುತ್ತೋ ಅದನ್ನೆಲ್ಲ ನೀರು ತುಂಬುವಂತ ಮಾಡಿ, ಆಗ ಮಾತ್ರ ನಾವೆಲ್ಲರೂ ಮನೆಯಲ್ಲಿ, ಆಗೆಲ್ಲ ತುಂಬಾ ಹೆಚ್ಚೆಚ್ಚು ಜನ ಇರ್ತಿದ್ರು. ಒಂದು ಮನೆ ಅಂದ್ರೆ ಒಂದು 15-20 ಜನ ಕೂತ್ಕೊಂತಿದ್ರು. ಆ ಮನೆಯವ್ರಿಗೆಲ್ಲರಿಗೂ ಅನುಕೂಲ ಆಗ್ಬೇಕು. ಮತ್ತೆ ದಿನವಿಡೀ ಹಬ್ಬದ ವಾತಾವರಣ ಅಂದ್ರೆ ಏನಾದ್ರೂ ಒಂದು ತಿನಿಸುಗಳನ್ನು ಮಾಡ್ತಾನೆ ಇರ್ತಿದ್ರು. ಅದಕ್ಕೆಲ್ಲ ನೀರು ಬೇಕಾಗಿತ್ತು. ಬಂದವರು ಹೋದವರು ಅವ್ರಿಗೆಲ್ಲ ನೀರು ಕೊಡುವಂಥದ್ದು ಇದೆಲ್ಲ ಇರ್ತಿತ್ತು, ಒಂದು ನೀರು ತುಂಬಿದ. ಆದ್ರೆ ಅದಕ್ಕಿಂತ ಒಂದು ವಿಶೇಷ ಏನಂದ್ರೆ, ಈ ದಿನದಂದು ಯಾರೆಲ್ಲ ನೀರನ್ನು ತುಂಬಿಸ್ತಾರೋ ಅವರು, ನೀರು ಅಂದ್ರೆ ಚಂದ್ರ, ಚಂದ್ರ ಅಂದ್ರೆ ಮನಸ್ಸು, ಮನಸ್ಸಿಗೆ ಅತಿ ಅದ್ಭುತವಾದಂತಹ ಒಂದು ಶಾಂತಿ ಸಿಗುತ್ತೆ, ಅದ್ಭುತವಾದಂತಹ ಶಾಂತಿ ಸಿಗುತ್ತೆ. ಅದಕ್ಕೆ ಆ ಚಂದ್ರ ಯಾವಾಗ್ಲೂ ಮನಸ್ಸು ಮಾಡೋದು ನಾನು ಹಂಗಾಗೋಗ್ತೀನಿ, ಮನಸ್ಸು ಮಾಡಿದ್ರೆ ಹಿಂಗಾಗೋಗ್ತೀನಿ ಅನ್ನೋ ಪ್ರಶ್ನೆಗಳು ಕೇಳಿರ್ತೀರಾ. ಏನು ಮನಸ್ಸು ಮಾಡಿದ್ರೆ ಅಂದ್ರೆ, ಮನಸ್ಸು ಅಂದ್ರೆ ಚಂದ್ರ, ಚಂದ್ರಮೋ ಮನಸ್ಸೋ ಜಾತಃ ಅಂತ ಹೇಳ್ತೀವಿ. ಆ ಕಾರಣದಿಂದ ಮೊಟ್ಟ ಮೊದಲನೇದಾಗಿ ನೀವು ಮನಸ್ಸು ಮಾಡ್ಬೇಕು ಅಂದ್ರೆ ನೀರು ತುಂಬಬೇಕು. ಇದು ಜ್ಯೋತಿಷ್ಯ ರೀತಿಯಲ್ಲೂ ಸಹ ಇದು ಒಂದು ವಿಶೇಷತೆ. ಆ ಕಾರಣದಿಂದ ನೀರನ್ನು ತುಂಬುವಂಥದ್ದು ತುಂಬಾ ಮುಖ್ಯ. ಯಾವುದೇ ಒಂದು ಪದಾರ್ಥ ಮಾಡ್ಲಿ, ನೀರಿಲ್ಲದೆ ಮಾಡ್ಲಿಕ್ಕಾಗುತ್ತೆ, ಕಷ್ಟ ಆಗುತ್ತೆ, ನೀರು ಬೇಕೇ ಬೇಕಾಗುತ್ತೆ. ಇದು ಅಷ್ಟೇ. ಖಂಡಿತ ಗುರುಗಳೇ. ಇನ್ನು 2ನೇ ದಿನ ನರಕ ಚತುರ್ದಶಿ. ನರಕ ಚತುರ್ದಶಿ ಅದರ ಮಹತ್ವ ಏನು? ನೋಡಿ, ಸಾಮಾನ್ಯವಾಗಿ ನರಕ ಚತುರ್ದಶಿ ದಿವಸ ಅಭ್ಯಂಜನ ಸ್ನಾನ ಅನ್ನೋದು ಸುಮಾರು ಕಡೆ ಮಾಡ್ತಾ ಇರ್ತಾರೆ. ಇದು ನಿಮ್ಗೆ ಗೊತ್ತಿದೆಯೋ ಇಲ್ವೋ? ಅಥವಾ ಆ ಹಬ್ಬ, ದೀಪಾವಳಿ ಹಬ್ಬದ ದಿವಸನಾದ್ರೂ ಮಾಡ್ತಾರೆ. ಮಾಡ್ತಾರೆ ಹಬ್ಬದ ದಿವಸ, ಅಥವಾ ನರಕ ಚತುರ್ದಶಿ ದಿವಸನಾದ್ರೂ ಮಾಡುವಂಥದ್ದು ಒಂದಿರ್ತದೆ. ಇನ್ನು ನರಕ ಚತುರ್ದಶಿ ಹೇಗೆ ಬಂತು ಅನ್ನೋದು ಎಲ್ರಿಗೂ ಗೊತ್ತು. ಪರಮಾತ್ಮನಾದಂತಹ ಶ್ರೀಕೃಷ್ಣ ಪರಮಾತ್ಮ ಸತ್ಯಭಾಮೆಯನ್ನು ಕೂಡಿ ಆ ನರಕಾಸುರನನ್ನ ವಧೆ ಮಾಡಿರೋದು. ನರಕಾಸುರ ನರನಾದನು, ಅಸುರನಾದನು. ಅದಕ್ಕಾಗಿ ಅವನು ನರಕಾಸುರ ಆದನು. ನರನು ಅಸುರನಾದಾಗ ನರಕಾಸುರ. ಅದನ್ನ ಹೇಗೆ ಅವನು ಸಂಹಾರ ಮಾಡ್ಬೇಕು ಅಂದ್ರೆ, ನೋಡಿ, ಎಲ್ಲ ಪರಮಾತ್ಮಗೆ ಎಲ್ಲ ಗೊತ್ತಿರ್ತದೆ. ಕಾಲ ಕಾಲಕ್ಕೂ ಸಹ ಏನೇನು ಎಲ್ಲ ಹೇಗೆ ಒಬ್ಬ ವ್ಯಕ್ತಿಗಳಲ್ಲಿ ಒಂದು ಮೊಬೈಲಲ್ಲಿ ಯಾವ ರೀತಿಯಾದಂತಹ ಒಂದು ಮೆಮೊರಿ ಚಿಪ್ ಇರುತ್ತೋ, ಅದೇ ರೀತಿ ನಮ್ಮಲ್ಲೂ ಒಂದು ಚಿಪ್ ರೆಡಿ ಮಾಡಿ ಕಳಿಸಿ ನಿಮಗೆ ಒಂದು ವಿಶೇಷವಾದಂತಹ ಜ್ಞಾನವನ್ನು ಮತ್ತೆ 6 ಸೆನ್ಸ್ ಅರಿವುಗಳು ತುಂಬಿ ಕಳ್ಸಿರ್ತಾನೆ. ಅದಕ್ಕೆ ಸಾಧ್ಯ ಆದಷ್ಟು ಒಳ್ಳೇದ್ ಮಾಡಿ. ಯಾಕೆಂದ್ರೆ ಅಲ್ಲಿ ಗೊತ್ತಿರ್ತದೆ ಪರಮಾತ್ಮ ನಾವೇನ್ ಮಾಡ್ತೀವಿ, ಏನಾಗುತ್ತೆ, ಏನೋಗುತ್ತೆ ಅಂತ. ಸೊ ಆ ಕಾರಣದಿಂದ ಅದನ್ನ ವಧೆ ಮಾಡಿದ್ದು ಅಂತ ಎಲ್ಲರಿಗೂ ಗೊತ್ತಿರ್ತದೆ.
ಆ ನರಕಾಸುರನ ಒಂದು ಸಂಹಾರ ಮಾಡಿದ ದಿನವನ್ನೇ ನಾವು ನರಕ ಚತುರ್ದಶಿ ಅಂತ ಹೇಳ್ತೀವಿ. ಓಕೆ ಓಕೆ. ಅದು ಚತುರ್ದಶಿ. ಇನ್ನು ಮನೆಗಳಲ್ಲೆಲ್ಲ ಅವತ್ತು ಹಂಡೆಯನ್ನ ಕೂಡ ಅಲಂಕಾರ ಮಾಡಿ ಅದಕ್ಕೊಂದು ಪೂಜೆ ಮಾಡಿ ಅದ್ರಲ್ಲೇ ನೀರ್ ಕಾಯಿಸ್ತಾರೆ, ಅದ್ರಲ್ಲೇ ಕಾಯಿಸ್ಬೇಕು ಅಂತ ಹೇಳ್ತಾರಲ್ಲ, ಯಾಕೆ ಇದಕ್ಕೂ ಏನಾದ್ರು ಸೈಂಟಿಫಿಕ್ ರೀಸನ್ ಇದೆಯಾ ಅಥವಾ ಪದ್ಧತಿ? ಇಲ್ಲ ಇಲ್ಲ, ಇದು ಪದ್ಧತಿನೂ ಇದೆ. ಈಗ ಅಂಡೆ ಯಾಕೆ ಕ್ಲೀನ್ ಮಾಡಬೇಕು ಅನ್ನೋದು ಏನಾಗುತ್ತೆ, ಸಾಮಾನ್ಯವಾಗಿ ಯಾವುದೇ ಒಂದು, ಇವಾಗ ನಾವು ಏನು ಮಾಡ್ತೀವಿ, ಮನೆಯ ಶುಚೀಕರಣ ಆದಮೇಲೆ ಎಲ್ಲೆಲ್ಲಿ ಧೂಳುಗಳು ಅದು ಇದೆಲ್ಲ ಬಿದ್ದಿರ್ತದೆ, ಅದನ್ನೆಲ್ಲ ಕ್ಲೀನ್ ಮಾಡೋವಂಥದ್ದಾಗಿರ್ತದೆ. ಮತ್ತು ಈ ಅಂಡೆಯ ನೀರನ್ನು ಸ್ನಾನ ಮಾಡೋದು, ನೀವು ಏನೂ ಇಲ್ಲ, ನೀವು ಗೀಸರ್ ಸ್ನಾನ ಮಾಡಿ ಅಥವಾ ಸೋಲಾರ್ ಸ್ನಾನ ಮಾಡಿ, ಆದರೆ ಅಂಡೆ ಒಲೆಯಲ್ಲಿ ಸೌದೆಯನ್ನಿಟ್ಟು ಸ್ನಾನ ಮಾಡಿ, ಅವತ್ತು ನಿಮ್ಮ ಫ್ರೆಶ್ನೆಸ್ಸೇ ಬೇರೆ ಇರ್ತದೆ. ಇದು ನೀವು ಬೇಕಾದರೆ ವೈಜ್ಞಾನಿಕವಾಗೂ ನೋಡ್ಕೋಬೋದು, ಧಾರ್ಮಿಕವಾಗೂ ನೋಡ್ಬೋದು. ನೀವು ಏನೋ ಒಂಥರ ಲವಲವಿಕೆಯನ್ನು ಕೊಡೋದು. ಮತ್ತು ಅದೇ ದಿನ ಯಾರು ಅಂಡೆ ನೀರು ಸ್ನಾನ ಮಾಡ್ತಾರೋ ನಿದ್ದೆ ಚೆನ್ನಾಗಿ ಬರ್ತದೆ. ಯಾಕೆ ಅಂದರೆ ಲೋಹ, ಆದ್ರೆ ಆ ಲೋಹದಲ್ಲಿರುವಂತಹ ಮಹತ್ವ, ಈ ಕಟ್ಟಿಗೆ ತುಂಡು ಸೌದೆಯಲ್ಲಿರುವಂತಹ ಮಹತ್ವ, ಆ ಬೆಂಕಿಯಲ್ಲೂ ಅಷ್ಟೇ ಬೇರೆ ರೀತಿಯಾದಂತಹ ಒಂದು ಪ್ರಜ್ವಲವಿರ್ತದೆ. ಇದಿಷ್ಟು ಮಿಷ್ಟವಾದಾಗ ಏನು ಬೇಡ, ಒಂದು ಸಿಂಪಲ್ ಆಗಿ ನೀವು ಕೇಳಿದ್ದಕ್ಕೆ ನಾನು ಹೇಳ್ತೀನಿ. ಈಗಿನ ಕಾಲಘಟ್ಟದಲ್ಲಿ ವೈಜ್ಞಾನಿಕವಾಗಿ ಏನು ಹೇಳ್ತಾ ಇದ್ದಾರೆ, ತಾಮ್ರದ ಚೆಂಬಿನಲ್ಲಿ ನೀರನ್ನು ಕುಡಿಯಿರಿ, ತಾಮ್ರ ಗ್ಲಾಸ್ನಲ್ಲಿ ನೀರು ಕುಡಿಯಿರಿ, ತಾಮ್ರದ ಅಂಡೆಯಲ್ಲಿ ನೀರನ್ನು ಕುದಿಸಿದಂತಹ ಸ್ನಾನವನ್ನು ಮಾಡಿ ಅಲ್ವಾ, ಆರೋಗ್ಯ ಆಟೋಮೆಟಿಕ್ ಆಗಿ ಬರುತ್ತೆ. ಯಾವ ಒಂದು ಈಗ ನೋಡಿ, ಈಗಿನ ಜಾಸ್ತಿ ಈ ಸ್ಕಿನ್ ಅಲರ್ಜೀಸ್, ಚರ್ಮ ವ್ಯಾಧಿಗಳು ಜಾಸ್ತಿ ಬರ್ತಾ ಇದೆ. ಯಾಕೆ ಬರ್ತಾ ಇದೆ? ನಾವು ಉಪಯೋಗಿಸುವಂತ ಎಲ್ಲ ಒಂದು ಕೆಮಿಕಲ್ಲೇ ಆಗ್ತಾ ಇದೆ. ಬಟ್ ನೀವು ಅಂಡೆಯಲ್ಲಿ ಏನಿರ್ತದೆ ಕೆಮಿಕಲ್? ನಿಜ ನಿಜ. ಹಿಂದೆಲ್ಲ ಹಂಡೆಯ ನೀರನ್ನೇ ಕುಡಿತಿದ್ರು ಕೂಡ. ಹೌದು, ಅದೇ ಅವಾಗೆಲ್ಲ ಮಾಡ್ತಿದ್ದ ಅವರೇ, ಸುಮ್ಮನೆ ಯಾರು ಮಾಡಿಲ್ಲ. ಆಗಿನ ಕಾಲದವ್ರು ಕರೆಕ್ಟಾಗಿ ಮಾಡಿದ್ದಾರೆ. ನಾವು ಅದನ್ನ ಎಲ್ಲೋ ಕಟ್ ಮಾಡಿ ನಮ್ಗೆ ಹೆಂಗ್ ಬೇಕೋ ಹಂಗೆ ಉಪಯೋಗಿಸ್ಕೊಂತ ಇದ್ವಿ. ಅದು ತುಂಬಾ ತಪ್ಪು. ಇನ್ನು ಕೆಲವು ಪ್ರಾಂತ್ಯಗಳಲ್ಲಿ ನರಕ ಚತುರ್ದಶಿಯ ದಿನ ಸ್ನಾನಕ್ಕಿಂತ ಮುಂಚೆಯೇ ತಲೆಗೆ ಎಣ್ಣೆ ಹಚ್ಚಿಸ್ಕೊಂಡು ಮನೆ ಮಂದಿ ಎಲ್ಲ ಹೊಸ ಬಟ್ಟೆಯನ್ನ ಧರಿಸಿಕೊಂಡು ಆರತಿಯನ್ನ ಮಾಡಿಸ್ಕೊಳ್ತಾರೆ, ಅಂದ್ರೆ ಸೂರ್ಯೋದಯ ಆಗೋಕ್ಕಿಂತ ಪೂರ್ವದಲ್ಲೇ. ಯಾಕೆ ಆ ಪದ್ಧತಿ ಬಂತು? ನೋಡಿ, ಈಗ ನೋಡಿ ಸ್ನಾನನೇ ಮಾಡಿರಲ್ಲ, ಆದ್ರೂ ಹೊಸ ಬಟ್ಟೆ ಹಾಕೊಂಡು ಆರತಿ ಬೇರೆ ಮಾಡಿಸ್ಕೊತಾರೆ, ಮಾಡಿಸ್ಕೊಂತಾರೆ. ಇದು ಸಾಕಷ್ಟು ಜಾಗಗಳಲ್ಲಿ ಇದು ಇದೆ. ಮತ್ತೆ ಇದು ಯಾಕೆ ಈ ರೀತಿ ಮಾಡ್ತಾರೆ ಅಂದ್ರೆ, ಹೊಸ ಬಟ್ಟೆಯನ್ನ ಹಾಗೆ ಹಾಕೋಬಾರ್ದು. ಯಾವುದೇ ಬಟ್ಟೆ ಯಾವುದೇ ದಿನವಾಗ್ಲಿ, ಹಬ್ಬ ಬಟ್ಟೆ ತಂದ್ಬಿಟ್ಟಿದೀವಿ, ಬಟ್ ಹಾಗೆ ಹಾಕೋಬಾರ್ದು. ಅದ್ರ ಮೇಲೆ ಒಂಚೂರು ಅರ್ಶಿನ ಕುಂಕುಮನಾದ್ರೂ ಬೀಳ್ಬೇಕು ಅಂತ ಹೇಳ್ತೀವಿ. ತದನಂತರನೇ ಧಾರಣೆ ಮಾಡ್ಕೋಬೇಕು ಅಂತ ಹೇಳ್ತೀವಿ. ಈ ದಿನ ಯಾಕೆ ಈ ರೀತಿ ಮಾಡ್ತೇವೆ ಅಂದ್ರೆ, ಮನುಷ್ಯನಲ್ಲಿ ಇರುವಂತಹ ನಕಾರಾತ್ಮಕ ಏನೇ ಇಳಿದ್ರೂ ಸಹ ಆಚೆ ಹೋಗ್ಲಿ, ಈ ಎಣ್ಣೆಯಿಂದ ಎಲ್ಲ. ಅದಕ್ಕೆ ಏನು ಹೇಳ್ತಂದ್ರೆ, ಜಲೇ ಗಂಗೆ ತೈಲೇ ಲಕ್ಷ್ಮಿ ಅಂತಾರೆ. ಈ ದಿನದಂದು ಜಲದಲ್ಲಿ ಗಂಗೆ, ಸಾಕ್ಷಾತ್ ಗಂಗೆ ಸ್ಥಿರವಾಗಿರ್ತಾಳೆ. ಅಂದರೆ ಆಗಿನ ಕಾಲಘಟ್ಟದಲ್ಲಿ ಏನಾಗ್ತಿತ್ತು, ಹರಿಯೋ ನದಿಯಲ್ಲಿ ಗಂಗೆ ಈ ದಿನ ಬಂದು ನೆಲೆಸಿರ್ತಾಳೆ. ತೈಲದಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿರ್ತಾಳೆ. ಜಲೇ ಗಂಗೆ ತೈಲೇ ಲಕ್ಷ್ಮಿ. ಪ್ರಾತಃ ಕಾಲ ಸ್ನಾನವನ್ನು ಮಾಡಿದ್ದಾಗ, ಈಗ ನಾವು ಇದೇನು ಎಲ್ಲರನ್ನೂ ಕೂರಿಸ್ಬಿಟ್ಟು ಬಟ್ಟಿಟ್ಬಿಟ್ಟು ಒಂದು ಅದು ಸಿಂಗಾರ ಮಾಡಿ, ತದನಂತರ ಆ ಬಟ್ಟೆಯನ್ನು ಹಚ್ಚಿದಾಗ ನೀವು ಆ ಅಲಕ್ಷ್ಮಿಯನ್ನು ದೂರ ಮಾಡಿ ನಾವು ಮಹಾಲಕ್ಷ್ಮಿಗೆ ಸ್ವಾಗತವನ್ನು ಮಾಡುವಂಥದ್ದು. ಇದು ಮಹಾಲಕ್ಷ್ಮಿ ನಮ್ಮ ಮನೆಯಿಂದ ತುಂಬುತ್ತೆ. ಅದೇ ಅಲ್ಲಿ ಎಲ್ಲರೂ ಕೂಡಿರುವಂತಹ ಮಕ್ಕಳಲ್ಲಾಗಿರ್ಬೋದು, ಹಿರಿಯರಾಗಿರ್ಬೋದು, ಎಲ್ಲರೂ ಸಹ ಸದಾ ಚಾಕುಚಕ್ಯತೆ, ಒಂದು ಕಳಕಳೆಯಿಂದ ಕೂಡಿರ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ರು. ಅವ್ರಿಗೆಲ್ಲರಿಗೂ ಸ್ನಾನಕ್ಕಿಂತ ಮುಂಚೆನೆ ಆ ಎಣ್ಣವನ್ನು ಹಚ್ಚಿ ಆ ಬಟ್ಟೆ ತಿರ್ಗಾ ಅದೇ ಹಾಕ್ತಿದ್ರು. ಮತ್ತೆ ಅದೇ ಬಟ್ಟೆಯಲ್ಲೇ ಸ್ನಾನಕ್ಕಿಂತ ಮುಂಚೆ ಆರತಿ ಮಾಡಿಸ್ಕೊಂಡು ಗುಡಿಗೆ, ದೇವಸ್ಥಾನಗಳಿಗೆ ಹೋಗಿ ಬರುವಂತ. ಹೌದೌದು, ಇದೆಲ್ಲ ಅದಕ್ಕೆ ಆಗಿನ ಅದನ್ನೇ ಅವ್ರಿಗೆ ಆ ಒಂದು ಅಲಕ್ಷ್ಮಿಯನ್ನು ದೂರ ಮಾಡಿ ಮಹಾಲಕ್ಷ್ಮಿ ನಿಮ್ಮಲ್ಲಿ ಸದಾ ಇರಲಿ. ಮಹಾಲಕ್ಷ್ಮಿ ಅಂದರೆ ಖಂಡಿತವಾಗ್ಲೂ ಬರೀ ಹಣ, ಆಸ್ತಿ, ಸಂಪತ್ತು ಅಲ್ಲ. ಜ್ಞಾನವೂ ಸಹ ಮಹಾಲಕ್ಷ್ಮಿ, ವಿದ್ಯೆಯೂ ಸಹ ಮಹಾಲಕ್ಷ್ಮಿಯೇ, ನಿಮ್ಮ ಆರೋಗ್ಯವೂ ಸಹ ಮಹಾಲಕ್ಷ್ಮಿಯೇ. ಖಂಡಿತವಾಗ್ಲೂ ದೇವರಲ್ಲಿ ನಾವು ಬೇಡ್ಕೊಳ್ಬೇಕಾಗಿದ್ದಾಗ ನೆಮ್ಮದಿ ಅಂತ ಒಂದು ಬೇಡ್ಕೊಳ್ಳಿ ಸಾಕು. ನೆಮ್ಮದಿ ಒಂದು ಸಿಕ್ಕಿದ್ರೆ ಸಾಕು. ನೆಮ್ಮದಿಯಿಂದ ಮಿಕ್ಕಿದೆಲ್ಲ ಇರ್ತದೆ. ಏನೇ ಕೇಳಿದ್ರು ನೆಮ್ಮದಿನೇ ಬೇಕಾಗತ್ತೆ. ಆ ನೆಮ್ಮದಿ ಇಲ್ಲದೆ ಏನೂ ಸಿಗೋದೇ ಇಲ್ಲ. ಯಾರೋ ಒಬ್ಬ ತಪಸ್ ಮಾಡ್ತಾನಂತೆ, ದೇವ್ರ ಹತ್ರ ಕೇಳ್ತಾನಂತೆ, ನಿನ್ಗೇನು ಬೇಕಪ್ಪ ಅಂದರೆ ನನಗೆ ಒಂದು ₹1,00,000 ಕೊಟ್ಬಿಡಪ್ಪ ಅಂದರೆ. ₹1,00,000 ಸಾಕೇನಪ್ಪ? ಅವು ಇನ್ನೂ ಜಾಸ್ತಿ ಕೊಡ್ತಾನೆ. ಎಷ್ಟು ಕೊಡ್ತೀವಿ? ₹1,00,00,000 ಸಾಕೇನಪ್ಪ? ಸಾಕು. ಏನು ಮಾಡ್ತೀಯಪ್ಪ ₹1,00,00,000 ಅಂದರೆ? ಇಲ್ಲ, ನಾನು ₹1,00,00,000 ಒಂದು ಸೈಟ್ ತೊಗೊಂಬಂದೆ. ₹1,00,00,000 ಬರೀ ಸೈಟ್ ತೊಗೊತೀಯ, ಮನೆ ಹಾಗಾದ್ರೆ 5 ಕೋಟಿ ಕೊಟ್ಬಿಡು ಅಂತ. ನನಗೆ 5 ಕೋಟಿ ಕೊಟ್ಬಿಟ್ರೆ ಏನು ಮಾಡ್ತೀಯಪ್ಪ ಅಂದ್ರೆ, ನಾನು ಮನೆ ಕಟ್ಬಿಟ್ಟು ಒಂದು 10 ಮನೆ ಕಟ್ಕೊಂಡು ನಾನೊಂದು ಮನೇಲಿದ್ದು ಇನ್ನೊಂದು 9 ಮನೆ ಬಾಡಿಗೆ ಕೊಡ್ತೀನಿ ಅಂತಾನಂತ.
ಏನು 9 ಮನೆ ಬಾಡಿಗೆ ಏನು ಮಾಡ್ತೀಯಪ್ಪ ಅಂದ್ರೆ 9 ಮನೆ ಬಾಡಿಗೆ ನಾನು ಚೆನ್ನಾಗಿ ಖರ್ಚು ಮಾಡ್ತೀನಿ ಅದು ಇದು ಮಾಡ್ತೀನಿ ಅಂತ ಹೇಳ್ತಾನಂತೆ. ಏನಪ್ಪ ನೀನು 9 ಮನೆ ಬಾಡಿಗೆ ಸಾಕೇನಪ್ಪ, ಕೊಡ್ತಾ ಇದ್ದೀನಿ ನೀನು 9 ಮನೆ, ಎಷ್ಟು 100 ಮನೆ ಕೊಟ್ಬಿಡಿ ಸ್ವಾಮಿ ಅಂತ ದೇವ್ರನ್ನ ಕೇಳ್ತಾನೆ. 100 ಮನೆ, 100 ಮನೆ ಏನು ಮಾಡ್ತೀಯಪ್ಪ ಬಾಡಿಗೆ ಎಲ್ಲ ತೊಗೊಂಡು, ನಾನು ಎತ್ತಿಕ್ತೀನಿ, ಆಮೇಲೆ ಏನು ಮಾಡ್ತೀಯಪ್ಪ ನಾನು ಯೂಸ್ ಮಾಡ್ಕೊತೀನಿ, ಆಮೇಲೆ ಏನು ಮಾಡ್ತೀಯಪ್ಪ ನಾನು ಅದು ಮಾಡ್ತೀನಿ, ನಾನು ದಾನ ಮಾಡ್ತೀನಿ ಅಂತಾನೆ, ಆಮೇಲೆ ಏನು ಮಾಡ್ತೀಯಪ್ಪ ನಾನು ನೆಮ್ಮದಿಯಾಗಿರ್ತೀನಿ, ನನ್ಗೆ ಅದಕ್ಕಿಂತ ಇನ್ನೇನು ಬೇಕು, ಅಲ್ಲಪ್ಪ ಬರೀ ನೆಮ್ಮದಿ ಒಂದು ಕೇಳಿದ್ರೆ ಆಗಿತ್ತಲ್ಲಪ್ಪ, ಇದೆಲ್ಲ ಬೇಕಾಗಿತ್ತ ಅಂತ ಕೇಳ್ತಾರೆ ದೇವ್ರು ಅಲ್ವಾ. ನೆಮ್ಮದಿ ಒಂದು ಕೇಳಿದ್ರೆ ನೀನು ಫಸ್ಟ್ ಸ್ಟಾರ್ಟಿಂಗಲ್ಲೇ ನಿನ್ಗೆ ಏನು ಬೇಕು ಅಂದ್ರೆ ನಾನು ನೆಮ್ಮದಿ ಕೊಡಪ್ಪ ಅಂತ ಹೇಳಿದ್ರೆ ಇವೆಲ್ಲ ಸಮಾಚಾರಗಳೇ ಬೇಕಾಗಿಲ್ಲ. ಸೊ ದೇವರಲ್ಲಿ ನಾವು ನೆಮ್ಮದಿಯನ್ನು ಕೇಳಬೇಕು, ಶಾಂತಿಯನ್ನು ಕೇಳಬೇಕು, ಜ್ಞಾನವನ್ನು ಕೇಳಬೇಕು, ಇಟ್ಟು ಏನೇನೋ ಕೇಳ್ತಿದ್ವಿ. ಅದಕ್ಕೆ ಆ ಒಂದು ವಿಶೇಷ ಆ ನರಕ ಚತುರ್ದಶಿ ದಿವಸ ಈ ಒಂದು ಭಾಗದಲ್ಲಿ, ಕೆಲವೊಂದು ಭಾಗದಲ್ಲಿ ಈ ರೀತಿಯಾದಂತಹ ಪ್ರಕ್ರಿಯೆ ಇರ್ತದೆ. ಆ ಕಾರಣದಿಂದನೇ ಪ್ರಾತಃ ಕಾಲದಲ್ಲಿ ಖಂಡಿತವಾಗ್ಲು ಯಾವಾಗಾದ್ರೂ ಬೇರೆ ಸೂರ್ಯ ಕಿರಣಗಳು ಮನೆಯ ಮೇಲೆ ಬೀಳುವ ಮುಂಚೆಯೇ ಈ ತೈಲಭ್ಯಂಜನ ಸ್ನಾನವನ್ನು ಮಾಡಿದರೆ ಆರೋಗ್ಯದಲ್ಲಿ ವೃದ್ಧಿ, ಯಮನೂ ಸಹ ಹತ್ತಿರ ಬರುವುದಿಲ್ಲ ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿದೆ. ಬೆಳಿಗ್ಗೆ ಸ್ನಾನ ಮಾಡೋದ್ರಿಂದ ಅಷ್ಟು ಶ್ರೇಷ್ಠತೆ ಇದೆ, ಅಷ್ಟು ಶ್ರೇಷ್ಠತೆ ಇದೆ. ನಾವು ಅದನ್ನ ಮಾಡ್ಬೇಕಷ್ಟೇ, ಯಾರು ಮಾಡ್ತಾ ಇಲ್ಲ. ಅದೇ ತುಂಬಾ ನಸುಕಿನಲ್ಲಿ ಮಾಡಿದ್ರೆ ದೇವಸ್ನಾನ, ಮನುಷ್ಯ ಸ್ನಾನ, ರಾಕ್ಷಸ ಸ್ನಾನ ಅಂತ ಕೂಡ. ಬ್ರಾಹ್ಮಿ ಮುಹೂರ್ತ, ಏನು ಬ್ರಾಹ್ಮಿ ಮುಹೂರ್ತ, ಬ್ರಹ್ಮನ ರಾಣಿಯೇ ಬ್ರಾಹ್ಮಿ ಅಂದ್ರೆ ಶಾರದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಟೈಮಲ್ಲಿ ಎದ್ದೋದಿ ಅಂತ ಹೇಳ್ತೀವಿ. ಹೌದು ಹೌದು ಗುರುಗಳೇ. ಎದ್ದಿ ನಾವು ಮಕ್ಕಳಲ್ಲಿ ಓದಪ್ಪ, ಚೆನ್ನಾಗಿ ಓದು, ಜ್ಞಾನಾರ್ಜನೆ ಹೆಚ್ಚುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂತಹ ಮುಹೂರ್ತ ಬೇರೆ, ಅದಕ್ಕೆ ಮುಹೂರ್ತಕ್ಕೆ ದೋಷವೇ ಇಲ್ಲ, ಏನಿದ್ರು ಅದಕ್ಕೆ ದೋಷ ಇಲ್ಲ. ಮಂಗಳವಾರ ಶನಿವಾರ ಏನೂ ಇಲ್ಲ, ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಮಾಡಿ ಅಂತವೆ. ಆ ಕಾರಣದಿಂದ ಬೆಳಗ್ಗೆ ಎದ್ದು ಸ್ನಾನ ಮಾಡುತ್ತದೆ. ಗುರುಗಳೇ, ಕಾರ್ಯಕ್ರಮ ಮುಂದುವರಿಸೋಣ. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ವಿರಾಮದ ನಂತರ ಮತ್ತೆ ಸ್ವಾಗತ. ಗುರುಗಳೇ, ದೀಪಾವಳಿಯ ಎಲ್ಲ ದಿನದ ವಿಶೇಷತೆಗಳನ್ನ ತಿಳಿಸ್ಕೊಡ್ತಿದ್ದೀರಿ. ಸೊ ಈಗ ಅಮಾವಾಸ್ಯೆಯ ದಿನ ಏನ್ ಮಾಡ್ಬೇಕು, ಆ ಆಚರಣೆ ಹೇಗಿರುತ್ತೆ? ಕೆಲವೊಬ್ರು ಅಮಾವಾಸ್ಯೆಯ ದಿನ ಅಂಗಡಿ ಪೂಜೆಗಳನ್ನು ಮಾಡ್ತಾರೆ, ಹೇಗಿರುತ್ತೆ ಗುರುಗಳೇ? ನೋಡಿ, ಅಮಾವಾಸ್ಯೆ ದಿನ ಅದು ವಿಶೇಷವಾದಂಥದ್ದು. ಸಾಕ್ಷಾತ್ ಮಹಾಲಕ್ಷ್ಮಿ ಮನೆಗೆ ಅಥವಾ ಅಂಗಡಿ ಎಲ್ಲ ಕಡೆ ಸೇರುವಂತಹ ಒಂದು ದಿನ. ಅಂದ್ರೆ ನಾವು ಬರಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿರ್ಬೇಕು, ನಾವು ಸರಿಗಿರ್ಬೇಕು. ಅವಾಗ ಯಾವತ್ತೂ ಅಷ್ಟೇ ಬಾಗಿಲು ತಟ್ಟದಾಗ ಮಹಾಲಕ್ಷ್ಮಿ ನಾವು ಬಾಗಿಲು ನಿಂತಿರಬೇಕು, ಬರ್ತೀನಿ ಬಾಗಿಲು ತೆಗಿತೀನಿ ಅಂತ ಹೇಳ್ಬಾರ್ದು. ಅದೇ ರೀತಿ ಈ ದಿನದಂದು ಸಹ ಆ ತಾಯಿ ಮಹಾಲಕ್ಷ್ಮಿಯು ಧನಲಕ್ಷ್ಮಿಯು ಮನೆಗೆ ಬರ್ತಾಳೆ ಅನ್ನೋದೊಂದು ವಿಶೇಷ. ಅದೇ ರೀತಿ ಅಂಗಡಿ ಮುಂಗಟ್ಟುಗಳಾಗಿರ್ಬೋದು, ಪ್ರಮುಖವಾಗಿ ಯಾರೆಲ್ಲ ದೊಡ್ಡ ದೊಡ್ಡ ಮರ್ಚೆಂಟ್ಸ್ ಇರ್ತಾರೋ ಇವರೆಲ್ಲರೂ ಸಹ ಈ ಅಮಾವಾಸ್ಯೆ ದಿವಸ ಪೂಜೆ ಮಾಡೋವಂಥದ್ದು. ಅದರಲ್ಲೂ ಈ ರಾತ್ರಿ 12 ಗಂಟೆ ಈ ಸಂದರ್ಭದಲ್ಲಿ ಜಾಸ್ತಿ ಪೂಜೆ ಮಾಡ್ತಾ ಇರ್ತಾರೆ. ಏನೋ ಅಂದರೆ ಯಾಕೆ ಅಂದರೆ ಈ ಕತ್ತಲಿನಿಂದ ನಾವು ಬೆಳಕಿನೆಡೆಗೆ ಹೋಗುವಂಥ ಸಂದರ್ಭ ಅದು. ಅಮಾವಾಸ್ಯೆ ಬಂದಿದ ತಕ್ಷಣ ನಾವು ಪಾಡ್ಯಕ್ಕೆ ಬರ್ತೀವಿ. ಪಾಡ್ಯ ಅಂದರೆ ಏನು? ವೃದ್ಧಿ ಚಂದ್ರ, ಚಂದ್ರ ವೃದ್ಧಿ ಆಗುವಂಥದ್ದು ಅಂದರೆ ಬೆಳಕು ಅಂತ. ಸೊ ನಾವು ಏನು ಕಂಡಿದ್ದೀವೋ ಕತ್ತಲೆಲ್ಲ ದೂರವಾಗಿ ಪ್ರಜ್ವಲಮಯವಾಗಿರಬೇಕು ನಮ್ಮ ಮನಸ್ಸು, ನಮ್ಮ ಅಂಗಡಿ, ನಮ್ಮ ಎಲ್ಲವೂ ಸಹ ಅನ್ನೋ ಕಾರಣಕ್ಕೋಸ್ಕರ ಈ ಅಮಾವಾಸ್ಯೆಯನ್ನು ನಾವು ಆಚರಣೆ ಮಾಡಿ ಅವತ್ತು ಮಹಾಲಕ್ಷ್ಮಿ ಧನಲಕ್ಷ್ಮಿಯ ಪೂಜೆ ಮಾಡುವಂಥ ಪ್ರಕ್ರಿಯೆ ಸಾಕಷ್ಟು ಪ್ರಾಂತದಲ್ಲೂ ಸಹ ಇದೆ. ಇದು ಎಲ್ಲರೂ ಸಹ ಮಾಡಲೇಬೇಕಾದಂಥದ್ದು. ಯಾರೆಲ್ಲ ವ್ಯಾಪಾರಸ್ಥರಿರ್ತಾರೋ ಅವರೆಲ್ಲ ಮಾಡ್ತಾರೆ. ಇನ್ನು ಅಮಾವಾಸ್ಯೆ ಅಂದಾಗ ನನಗೆ ಯಾವಾಗ್ಲೂ ಈ ಪ್ರಶ್ನೆ ಕಾಡುತ್ತೆ. ಅಮಾವಾಸ್ಯೆಯನ್ನ ಒಂದು ಕಡೆ ಕೆಟ್ಟದು ಅಂತ ಹೇಳ್ತಾರೆ, ಆದ್ರೆ ವಿಶೇಷವಾಗಿ ಅಮಾವಾಸ್ಯೆಗಳಲ್ಲಿ ಲಕ್ಷ್ಮೀ ಪೂಜೆಯನ್ನ, ಧಾನ್ಯಗಳಿಗೆ ಸಂಬಂಧಪಟ್ಟ ಪೂಜೆಯನ್ನ ಮಾಡ್ಲಿಕ್ಕೆ ಹೇಳ್ತಾರೆ. ಯಾಕೆ ಗುರುಗಳೇ ಈ ತರದ್ದು? ನೋಡಿ, ಜ್ಯೋತಿಷ್ಯ ಶಾಸ್ತ್ರದ ರೀತಿಯಲ್ಲಿ ತಗೊಂಡಾಗ ಅಮಾವಾಸ್ಯೆ ಅಂದರೆ ಚಂದ್ರ ಮತ್ತು ರವಿಯ ಸಂಯೋಗ ಅಂತ ಹೇಳ್ತೀವಿ. ರವಿಚಂದ್ರರು ಇಬ್ಬರು ಒಂದೇ ಕ್ಷೇತ್ರದಲ್ಲಿಂದ ಒಂದೇ ರಾಶಿಯಲ್ಲಿ ಸ್ಥಿತವಾಗಿರ್ತಾರೆ. ಯಾವಾಗ ನಾವೇನು ಹೇಳ್ತೀವಿ, ಸೂರ್ಯನನ್ನ ಪ್ರತ್ಯಕ್ಷ ದೇವ ಅಂತ ಹೇಳ್ತೀವಿ. ಪ್ರತ್ಯಕ್ಷ ದೇವರಂದ್ರೆ ಸೂರ್ಯನೇ ಆಯ್ತಲ್ಲ. ಅದೇ ರೀತಿ ಮನೋಕಾರಕ ಚಂದ್ರನು ಸಹ ಮನಸ್ಸಿನ ಕಾರಕನಾಗಿರ್ತಾನೆ. ಆರೋಗ್ಯಕಾರಕನಾದಂತಹ ರವಿಯು ಆರೋಗ್ಯಕಾರಕ, ಮನಸ್ಸಿನ ಕಾರಕ ಚಂದ್ರ. ಮನುಷ್ಯನಿಗೆ ಬೇಕಾಗಿರೋದು ಮನಸ್ಸು ಚೆನ್ನಾಗಿರ್ಬೇಕು, ದೇಹ ಚೆನ್ನಾಗಿರ್ಬೇಕು.
ಮನಸ್ಸು ದೇಹ ಚೆನ್ನಾಗಿರ್ಬೇಕು ಅಂದರೆ ಈ ಒಂದು ಅಮಾವಾಸ್ಯೆ ದಿನವಂದು ಆ ತಾಯಿ ಮಹಾಲಕ್ಷ್ಮಿ ಆಗಿರ್ಬೋದು ಅಥವಾ ಧನಲಕ್ಷ್ಮಿ ಆಗಿರ್ಬೋದು, ನೀವೇನೇನು ಪೂಜೆ ಮಾಡ್ತಿರೋ ಅಂಥ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಪೂಜೆಯನ್ನು ಮಾಡಿದ್ದೇ ಆದರೆ ನಮ್ಮ ದೇಹ ಮನಸ್ಸು ಎರಡೂ ಚೆನ್ನಾಗಿರುತ್ತೆ. ಎಷ್ಟು ಲಾಜಿಕ್ ನೋಡಿ, ಎರಡೂ ಸಹ ಚೆನ್ನಾಗಿರ್ತದೆ. ಯಾವಾಗ ನನ್ನ ಮನಸ್ಸು ಚೆನ್ನಾಗಿರ್ತದೋ ನನ್ನ ದೇಹ ಮೂವ್ ಆಗುತ್ತೆ. ಅಂದರೆ ಯಾವುದೋ ಒಂದು ಕೆಲಸ ಮಾಡಬೇಕು ಅಂದ್ರೆ ಬೆಳಗ್ಗೆ ಮಕ್ಕಳು ಹೇಳ್ಬೇಕು ಅಂದರೆ ನಾವು ಅವರ ಮೃದು ಮನಸ್ಸಿನಿಂದ ಎಬ್ಬರಿಸಿ ಅವ್ರನ್ನ ದಯವಿಟ್ಟು ಹೇಳಮ್ಮ, ನಿನಗೆ ಇವತ್ತು ಅದು ಮಾಡಿಕೊಡ್ತೀನಿ, ಇದು ಮಾಡಿಕೊಡ್ತೀನಿ, ನಾಳಿದ್ದು ಶನಿವಾರ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಅವಕ್ಕೇನಕ್ಕೆ ಆ ಮನಸ್ಸಿಗೆ ನಾವು ತುಂಬುವಂತಹ ಮಾತುಗಳು ಅವ್ರನ್ನ ಎಬ್ಬರಿಸುತ್ತೆ. ಅಂದರೆ ರವಿಯು ಚಾಕುಚಕ್ಯತೆ ಆಗ್ತಾನೆ, ಅವರ ಮನಸ್ಸು ಸಹ ಚಂಚಲತೆಯಿಂದ ದೂರವಾಗಿ ಬೆಳಕಿನೆಡೆಗೆ ಬರ್ತದೆ. ಅದು ಲಾಜಿಕ್. ಆದರೆ ಈ ಅಮಾವಾಸ್ಯೆಯ ಒಂದು ದಿನ ಅದೇ ರೀತಿ ಗ್ರಹಗಳು ಸಹ ಎರಡು ಸಂಯೋಗವಾಗುವಂಥ ದಿನದಂದು ನಾವು ಈ ಆರಾಧನೆ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ಎಲ್ಲ ರೀತಿಯಾದಂತಹ ಅನುಕೂಲವಾಗುತ್ತೆ. ಅದಕ್ಕೆ ಕೆಲವು ಕಡೆ ನೋಡಿ, ಮತ್ತು ದೃಷ್ಟಿ ದೋಷಗಳು ಸಹ ಈ ಅಮಾವಾಸ್ಯೆ ದಿನದಿಂದನೇ ದೂರ ಮಾಡುವಂಥದ್ದು. ಮನಸ್ಸು ಮತ್ತು ದೇಹ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಕೆಲವು ಕಡೆ ನೋಡ್ತೀರಿ, ಬೂದುಗುಂಬಳಕಾಯಿ ಹೊಡೆಯುವಂಥದ್ದು, ನಿಂಬೆಹಣ್ಣು ಹೊಡೆಯುವಂಥದ್ದು, ಇದೆಲ್ಲ ಮಾಡಿರ್ತಾರೆ. ಅಂದರೆ ಯಾವಾಗಲೂ ನಾವು ಸದಾ ಲವಲವಿಕೆಯಿಂದ ಕೂಡಿರಬೇಕು ಅನ್ನೋ. ಆದ್ರೆ ಅಮಾವಾಸ್ಯೆ ದೃಷ್ಟಿ ದೋಷಗಳು ದೂರ ಆಗುತ್ತೆ, ಅಮಾವಾಸ್ಯೆ ಹೊರಗೆ ಹೋಗ್ಬೇಡಿ ದೃಷ್ಟಿ ಆಗುತ್ತೆ ಅಂತ ಹೇಳೋದು ಉಂಟಲ್ವಾ? ಅಮಾವಾಸ್ಯೆ ಹೊರಗೆ ಹೋಗ್ಬೇಡಿ, ಮನೆಯಲ್ಲಿ ದೃಷ್ಟಿ ತೆಗೆಸ್ಕೊಳ್ಳಿ, ಆಗಿರೋ ದೃಷ್ಟಿನೆಲ್ಲ ಅಮಾವಾಸ್ಯೆ ಕಳ್ಕೊಳ್ಳಿ ಅಷ್ಟೇ. ಇನ್ನು ಅಮಾವಾಸ್ಯೆ, ಈ ಪ್ರತಿ ಅಮಾವಾಸ್ಯೆಯಲ್ಲೂ ಪಿತೃಗಳಿಗೆ ತರ್ಪಣವನ್ನ ಕೊಡುವಂತದ್ದಿರುತ್ತೆ. ದೀಪಾವಳಿ ಅಮಾವಾಸ್ಯೆಯಲ್ಲೂ ಏನಾದ್ರು ವಿಶೇಷ ಇದೆಯಾ? ಹೌದು, ಏನು ಕೆಲವೊಂದು ಪ್ರಾಂತ್ಯಗಳಲ್ಲಿ ಈ ಸಂದರ್ಭದಲ್ಲಿ ಈ ಪಿತೃಗಳಿಗೆ ತರ್ಪಣಾದಿ ಕರ್ಮಗಳನ್ನು ಮಾಡ್ತಾರೆ. ನಾವು ಪಿತೃಪಕ್ಷ ಅಂತ ಇರುತ್ತಲ್ಲ, ಆ ಸಂದರ್ಭದಲ್ಲಿ ಕೆಲವರು ಮಾಡಿರಲ್ಲ, ಕೆಲವರು ಈ ಸಂದರ್ಭದಲ್ಲೂ ಮಾಡ್ತಾರೆ. ಕೆಲವರು ಆಯುಧ ಪೂಜೆಯಲ್ಲೂ ಸಹ ಮಾಡೋರು ಇರ್ತಾರೆ. ಬಟ್ಟೆಗಳಿಟ್ಬಿಟ್ಟು ಪಿತೃಗಳು ಫೋಟೋ ಇಟ್ಬಿಟ್ಟು ಅವ್ರು ಪೂಜೆ ಮಾಡುವಂಥದ್ದು. ಈ 3 ಟೈಮಲ್ಲಿ ಏನು ಅಂದರೆ ಆ ಕಾಲಘಟ್ಟದಲ್ಲಿ ಅವ್ರಿಗೆ ಯಾರು ತಿಳಿಸಿಕೊಟ್ಟಿರಲ್ಲ. ಇವಾಗ ಪಿತೃಪಕ್ಷ ನಡೀತಾ ಇದೆ, ಹಿರಿಯರಿಗೆ ನೀವು ಒಂದು ಎಡೆಯನ್ನಿಟ್ಟು ಒಂದು ಸಾಂಬ್ರಾಣಿಯನ್ನು ಹಾಕಿ ಅಂತ ಆಗ ಯಾರು ಗೊತ್ತಿಲ್ಲ, ಯಾರೋ ಬೇರೆಯವ್ರು ಮಾಡಿರ್ತಾರೆ. ಇವ್ರಿಗೆ ಆ ಸಂದರ್ಭದಲ್ಲಿ ಗೊತ್ತಾಗ್ಲಿರೋ ಕಾರಣದಿಂದ ಬೇರೆ ಒಂದು ಯಾವುದಾದ್ರು ಒಂದು ಹಬ್ಬದ ಸಮಯದಲ್ಲಿ ಅಥವಾ ಒಂದು ಆಯುಧ ಪೂಜೆ ಸಮಯದಲ್ಲೋ ಅವ್ರಿಗೆ ಇದು ಮಾಡೋ ಒಂದು ಸಾಂಬ್ರಾಣಿ ಅಥವಾ ದೀಪಾರಾಧನೆ ಮಾಡೋವಂಥದ್ದು. ಅದೇ ರೀತಿ ಇದರಲ್ಲಿ ಯಾವುದು ದೀಪಾವಳಿಯಲ್ಲೂ ಸಹ ಮಾಡ್ತಾರೆ. ಆದರೆ ವಿಶೇಷತೆ ಏನು ಗೊತ್ತಾ, ಈ ಸಂದರ್ಭದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ನೋಡಿ, ವಿಶೇಷವಾಗಿ ದೀಪಾವಳಿ ಹಬ್ಬ ತ್ರಯೋದಶಿ ಪ್ರಾರಂಭ ಆಗುತ್ತೆ ನೋಡಿ, ಆ ದಿನದಿಂದನೇ 5 ದೀಪಗಳನ್ನು ದಕ್ಷಿಣದಲ್ಲಿ ಇಟ್ಟು ಉತ್ತರಾಭಿಮುಖವಾಗಿ ದೀಪ ಪ್ರಜ್ವಲಿಸಬೇಕು. ಇಡುವಂಥದ್ದು ದಕ್ಷಿಣ ದಿಕ್ಕು, ಆದರೆ ಉತ್ತರಾಭಿಮುಖವಾಗಿ ದೀಪವನ್ನು ಪ್ರಜ್ವಲಿಸಿದ್ರೆ ಖಂಡಿತವಾಗ್ಲೂ ಪಿತೃಗಳು ನಿಮಗೆ ಸಂಪೂರ್ಣವಾದಂತಹ ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ತೇವೆ ಶಾಸ್ತ್ರ. ಈ 5 ದಿನಗಳು ಸಹ ಅಲ್ಲಿ ಸಂಜೆ ಆದ ಕೂಡಲೇ ಇದು ಮಾಡಬೇಕು. ಇನ್ನ ಒಂದು ಪ್ರಾಂತ್ಯದಲ್ಲಿ ಒಂದು ವಿಚಾರ ಇದೆ, ಏನ್ ಗೊತ್ತಾ, ನಾವು ಬಾಣಗಳನ್ನ ಬಿಡ್ತೀವಿ, ಈಗೆಲ್ಲ ರಾಕೆಟ್ ಅಂತ ಹೇಳ್ತೀವಲ್ಲ, ಈ ಸಂದರ್ಭದಲ್ಲಿ ಪಿತೃಗಳನ್ನ ಮೇಲೆ ಅಂದ್ರೆ ಒಂದು ಇದು ವೈಜ್ಞಾನಿಕ ಅನ್ಕೋಬಹುದು, ಏನಾದ್ರು ಅನ್ಕೋಬಹುದು, ಅವ್ರಿಗೆ ದಾರಿ ಮಾಡ್ಕೊಳ್ಳೋದು ಅಂತ ಸಹ ಹೇಳ್ತಾರೆ. ಆ ಬಾಣಗಳನ್ನ ಬಿಟ್ಟು ಅವ್ರಿಗೆ ಬೆಳಕನ್ನು ಕಟ್ಟು ಅವರ ಒಂದು ಕ್ಷೇತ್ರಕ್ಕೆ ಕಳಿಸ್ಕೊಡುವಂಥದ್ದು ಸಹ ಹೇಳ್ತಾರೆ. ಅದನ್ನ ವೈಜ್ಞಾನಿಕವಾಗೂ ಸಹ ನಾವು ಈ ಓಝೋನ್ ಲೇಯರ್ ಅಲ್ಲಿ ಪಿತೃಗಳು ಬರ್ತದೆ ಅಂತ ಇನ್ನ ರಿಸರ್ಚ್ ನಡೀತಾ ಇದೆ. ಇನ್ನ ಒಂದಷ್ಟು ವಿಚಾರಗಳು ಬರ್ಬೇಕು, ಅದನ್ನ ಬಂದ್ರೆ ಅದನ್ನ ಸೂಪರ್ ಆಗಿರ್ತದೆ. ಯಾರು ಅನ್ಬಿಲಿವೇಬಲ್, ಅದನ್ನ ಯಾರು ಕಂಡು ಅರಿಯೋದಂಥದ್ದೆಲ್ಲ ವಿಚಾರ ನಡೀತಾ ಇದೆ. ನಮ್ಗಿನ್ನ ನಾವೆಲ್ಲ ಸಣ್ಣವರು ಆಗ್ತಾ ಇದೆ, ನೋಡುವ. ಓಕೆ, ತಾವ್ ಹೇಳ್ತಿದ್ರಿ ಈಗ ದಕ್ಷಿಣಾಭಿಮುಖವಾಗಿ ದೀಪಗಳನ್ನ ಇಡಬೇಕಾಗತ್ತೆ ಅಂತ. ಈ ದೀಪಾವಳಿಯ ಸಂದರ್ಭದಲ್ಲಿ ಮನೆಯಲ್ಲಿ ದೀಪಗಳನ್ನ ಪರ್ಟಿಕ್ಯುಲರ್ ಆಗಿ ಇಲ್ಲೇ ಇಡಬೇಕು, ಈ ತರದ ಜಾಗಗಳು ಈ ತರ ಇಲ್ಲಿ ಇಟ್ರೆ ನಮ್ಗೆ ಒಳ್ಳೇದಾಗತ್ತೆ, ಈ ಕಾರಣಕ್ಕಾಗಿ ಇಲ್ಲಿ ಇಡಬೇಕು ಅನ್ನೋಂಥದ್ದು ಏನಾದ್ರು ಇದೆಯಾ ಗುರುಗಳು? ಒಳ್ಳೇದು. ಈಗ ಏನ್ ಗೊತ್ತಾ ನೋಡಿ, ಪ್ರಮುಖವಾಗಿ ದ್ವಾರಲಕ್ಷ್ಮಿ ಪೂಜೆ ಅಂತ ಹೇಳ್ತೀವಿ. ದ್ವಾರಲಕ್ಷ್ಮಿ ಅಂದ್ರೆ ಒಬ್ಬ ವ್ಯಕ್ತಿಯ ಮನೆಯಲ್ಲಿ ಮುಖ್ಯದ್ವಾರವೇ ದ್ವಾರ ಅಂತ ದ್ವಾರಲಕ್ಷ್ಮಿ ಅಂತ ಹೇಳ್ತೀವಿ. ಯಾವ ಮನೆಯ ದ್ವಾರಲಕ್ಷ್ಮಿ ದ್ವಾರವೋ ಚೆನ್ನಾಗಿರ್ತದೆ, ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಹೆಣ್ಣು ಮಕ್ಕಳು ಆ ಹೊಸಲನ್ನ ಒರೆಸಿ ಅದಕ್ಕೆ ಒಂದು ರಂಗೋಲಿಯನ್ನು ಹಚ್ಚಿ, ಕುಂಕುಮವನ್ನು ಹಚ್ಚಿ, ಅಲ್ಲೊಂದು ಇಲ್ಲೊಂದು ಚೂರು ಹೂವನ್ನು ಹಚ್ಚಿ ಬೆಳಗ್ಗೆ ಹೊತ್ತು ಅದೇ ರೀತಿ ಅದೇ ಸಂಜೆ ಅಲ್ಲಿ 2 ದೀಪಗಳನ್ನು ಇಡ್ತಾರೆ. 2 ದೀಪಗಳನ್ನು ಇಡ್ತಾರೆ. ಯಾಕೆ ಅಂದ್ರೆ ಮಹಾಲಕ್ಷ್ಮಿ, ನಾನು ಕಾಯ್ತಾ ಇದ್ದೀನಮ್ಮ, ಬಾರಮ್ಮ ನಮ್ಮ ಮನೆಗೆ ಅಂದು. ಅದಕ್ಕೆ ದಾಸರು ಸಹ ಹೇಳ್ಬಿಟ್ಟಿದ್ದಾರೆ, ಭಾಗ್ಯದ ಲಕ್ಷ್ಮಿ ಬಾರಮ್ಮ, ಹೆಜ್ಜೆ ಮೇಲೊಂದು ಹೆಜ್ಜೆ ನಿಟ್ಟುದ. ಎಷ್ಟು ಅದ್ಭುತವಾಗಿ ಆ ಚಿಂತನೆಗಳು ನೋಡಿ ಯಾರು ಊಹೆ ಮಾಡ್ಲಿಕ್ಕೆ ಆಗಲ್ಲ. ದಾಸರ ಆ ರೀತಿಯಾಗಿ ದಾಸರ ಪದಗಳನ್ನ ಓದಿದರೆ ಯಾವ ಗ್ರಂಥವೂ ಬೇಕಾಗಿಲ್ಲ.
ಅಷ್ಟು ಅದ್ಭುತ. ವೇದದ ಸಾರ ದಾಸ ಖಂಡಿತ ಖಂಡಿತ ಅವ್ರ ಊಗಾಬೋಗುಗಳಾಗಿರ್ಬೋದು, ಅವರು ರಚನೆ ಮಾಡಿರುವಂತ ಕೀರ್ತನೆಗಳಾಗಿರಲ್ಲ ಅಲ್ಲ, ಅದ್ಭುತ. ಅದಕ್ಕೆ ಸಂಗೀತ ಜ್ಞಾನಮು ಭಕ್ತಿ ವಿನಾ ಸನ್ಮಾರ್ಗಮು, ಭಕ್ತಿಗೆ ಸನ್ಮಾರ್ಗವೇ ಸಂಗೀತ. ಎಂತ ಅದ್ಭುತವಾಗಿಲ್ಲ ಅವರು ತ್ಯಾಗರಾಜರು ಬರೆದಿರುವಂಥದ್ದು. ಸೊ ಆ ಕಾರಣದಿಂದ ಆಗ ನಾವು ಆ ದೀಪಾರಾಧನೆ ಮಾಡಿದಾಗ ಮಹಾಲಕ್ಷ್ಮಿಯು ನಮ್ಮ ಮನೆಗೆ ಬರ್ತಾಳೆ ಅನ್ನೋ ಒಂದು ದ್ವಾರಕ್ಕೆ, ದ್ವಾರಲಕ್ಷ್ಮಿ. ತುಳಸಿ ಕಟ್ಟೆ ಮುಖ್ಯವಾಗಿ ಬೇಕೇ ಬೇಕು. ಅದಕ್ಕೆ ಯಾರೆಲ್ಲ ತುಳಸಿ ಕಟ್ಟೆ ಇಟ್ಟಿರಲ್ವೋ ಖಂಡಿತವಾಗ್ಲೂ ಆ ಒಂದು ಧನತ್ರಯೋದಶ ಒಂದು ತುಳಸಿ ಕಟ್ಟೆಯನ್ನು ತಂದಿಡಿ ಅಂತ ಹೇಳ್ತೀವಿ. ಆ ತುಳಸಿ ಕಟ್ಟೆಯನ್ನು ತಂದಿಟ್ಟಾಗ ಆ ತುಳಸಿ ಕಟ್ಟೆಯ ಬಳಿ ದೀಪ. ತದನಂತರ ಯಾರಿಗೆ ಈ ಕಿಟಕಿಗಳು ಅನುಕೂಲವಾಗುವಂಥದ್ದು, ಸುಮ್ಮನೆ ಅಲ್ಲೇನೋ ಕರ್ಟನ್ಗಳು ಹಾಕ್ಬಿಟ್ಟಿರ್ತಾರೆ ಅಂತ ಜಾಗದಲ್ಲಿ ಯೋಚನೆ ಮಾಡಿ ದೀಪ ಆರಾಧನೆ ಮಾಡಿ. ಆದರೆ ಪ್ರಮುಖವಾಗಿ ದೀಪವು ಬೆಳಗುವುದು ಸೂರ್ಯನ ಅಭಿಮುಖವಾಗಿ ಪೂರ್ವ ದಿಕ್ಕಿನಲ್ಲಿ ಇರಬೇಕು. ಅಂದ್ರೆ ಪೂರ್ವ ದಿಕ್ಕಿಟ್ರೆ ಸೂರ್ಯಕ್ಕೆ ಅಭಿಮುಖವಾಗಿ, ಪೂರ್ವಕ್ಕೆ ಅಭಿಮುಖವಾಗಿ ದೀಪ ಇಡಬೇಕು, ಉತ್ತರಕ್ಕೆ ಅಭಿಮುಖವಾಗಿ ದೀಪ ಇಡಬೇಕು. ಅದಕ್ಕೆ ಅನುಕೂಲ ಅವ್ರವರು ಬಾಗಿಲ ಒಂದು ಡೈರೆಕ್ಷನ್ ನೋಡ್ಕೊಂಡು ಖಂಡಿತ ಇಟ್ಟರೆ ತುಂಬಾ ಒಳ್ಳೆಯದು. ಇದು ದೀಪಾರಾಧನೆ. ಖಂಡಿತ ಗುರುಗಳೇ. ಇನ್ನು ಮರುದಿನ ಅಂದ್ರೆ ಬಲಿಪಾಡ್ಯಮಿಯ ದಿನ, ಅದರ ವಿಶೇಷತೆ ಏನು? ಬಲಿಚಕ್ರವರ್ತಿ ಈ ದಿನವೇ ವಿಷ್ಣು ಆತನನ್ನ ಸಂಹಾರ ಮಾಡಿದ್ದು ಅಂತ. ಹೌದು ಹೌದು ಹೌದು. ನೋಡಿ, ಬಲಿಚಕ್ರವರ್ತಿಯು ಸಹ ತುಂಬ ಮಹಾದಾನಿ, ತುಂಬ ಉದಾರವಾದಂತಹ ಮನಸ್ಸಿದ್ದವನು. ಕಾರಣಾಂತರದಿಂದ ಅಟ್ಟಹಾಸ, ಎಲ್ಲರೂ ಅಷ್ಟೇ ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಾದಂತಹ ಮನಸ್ಸು ವಿಚಲಿತವಾಗಿ ಏನೇನಾಗುತ್ತೋ ಅಂತ ಗೊತ್ತಾಗಲ್ಲ. ಆ ಸಂದರ್ಭದಲ್ಲಿ ವಾಮನ ಒಟ್ಟು ರೂಪದಲ್ಲಿ ಎಂಥ ದೇವರು, ಯಾವ ಸಂದರ್ಭದಲ್ಲಿ ನಾವು ಅಂದ್ಕೊಂತೀವಿ ಅವ್ರನ್ನ ಸಂಹಾರ ಮಾಡಿದ್ರು ಅಂತ ಅಂದ್ಕೊಂತೀವಿ, ಆದರೆ ದೇವರೇ ಸಾಕ್ಷಾತ್ ಅವ್ರಿಗೆ ಅಂದ್ರೆ ಕಂಡ್ರಲ್ಲ, ಅದಕ್ಕಿಂತ ಇನ್ನೇನ್ ಬೇಕು ಅವ್ರಿಗೆ? ಅದು ಮೋಕ್ಷ ಅಂತ ಹೇಳ್ಬೋದು, ನಾವು ಮೋಕ್ಷ ಅಂತ ಹೇಳ್ಬೋದು. ಈ ಜನ್ಮಗಳೆಲ್ಲ ಶಾಪಗಳೇ ಹಾಗಾದ್ರೆ? ಎಲ್ಲವೂ ನೋಡಿ, ಜನ್ಮೇ ಪ್ರಾರಬ್ಧ ಕರ್ಮೆ. ಈ ಜನ್ಮನೇ ಪ್ರಾರಬ್ಧ ಕರ್ಮ. ಕರ್ಮ ಅಂದ್ರೇನು? ನಾವು ಮಾಡೋಂಥ ಕೆಲಸ. ಅದಕ್ಕೆ ನಿಮಗೆ ಈ ನಾವು ಕೊಟ್ಟಿರುವಂತಹ 6 ಅರಿವುಗಳನ್ನ, 6 ಸೆನ್ಸ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾನೆ. ಆ ಕರ್ಮವನ್ನಾದ್ರೂ ಕರೆಕ್ಟಾಗಿ ಮಾಡಪ್ಪ, ನಿನ್ ಬಾಯಲ್ಲಿ ಒಳ್ಳೆಯ ಮಾತನ್ನಾಡಪ್ಪ, ಕೈಯಲ್ಲಾದಷ್ಟು ಒಳ್ಳೆ ಕೆಲಸ ಮಾಡಪ್ಪ, 4 ಜನಕ್ಕೆ ಒಳ್ಳೇದ್ ಮಾಡು, ಇಲ್ಲ ಅಂದ್ರೆ ಸೈಲೆಂಟ್ ಆಗಾದ್ರೂ ಇರು. ಅಂದ್ರೆ ಕರ್ಮ ಅಂದ್ರೆ ಬಹಳಷ್ಟು ಜನ ನಾವ್ ಏನೋ ಕೆಟ್ಟದ್ ಮಾಡಿದ್ರೆ ಕರ್ಮ ಅನ್ಕೋತಾರೆ, ಇಲ್ಲ ಹಾಗಿಲ್ವಲ್ಲ ಗುರುಗಳು? ಕರ್ಮ ಅಂದ್ರೆ ನಾವು ಮಾಡೋಂಥ ಕೆಲಸ. ಅದಕ್ಕೆ ಅದು ಕರ್ಮ ಥಿಯರಿನೇ ಬೇರೆ ಇರ್ತದೆ, ಕರ್ಮ ಸಿದ್ಧಾಂತ ಬೇರೆ ಹೇಳ್ತದೆ. ನಾವು ಮಾಡೋಂಥ ಎಲ್ಲ ಕೆಲಸದಲ್ಲೂ ಕರ್ಮ ಥಿಯರಿ ಅಪ್ಲೈ ಮಾಡ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ಏನ್ ಬೇಕು ಏನ್ ಬೇಡ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಗೊತ್ತಿಲ್ಲದೆ ನಾವಿಲ್ಲೂ ಹೋಗ್ತಾ ಇದ್ವಿ, ಒಬ್ಬರ ಮೇಲೆ ಒಬ್ಬರು ಬೀಳ್ತಾ ಇದ್ವಿ, ಕಾಂಪಿಟೇಷನ್ ಆಗ್ತಾ ಇದೆ, ಓವರ್ಟೇಕ್ ಮಾಡ್ತಾ ಇದ್ವಿ. ಅವ್ರು ಹಂಗಿದ್ದಾರೆ, ಇವ್ರು ಹಿಂಗಿದ್ದಾರೆ, ನಾನು ಹೆಂಗಿರ್ಬೇಕು, ನನ್ನ ಜೊತೆಲೇ ಓದೋನು ಅವ್ನು ಇವತ್ತು ಹಂಗೆ ಹೋಗ್ಬಿಟ್ಟು ಅಷ್ಟು ಲೆವೆಲ್ಗೆ ಹೋಗ್ಬಿಟ್ಟಿದ್ದೇನೆ, ನಾನು ಇನ್ನೂ 2 ವೀಲರಲ್ಲೇ ಓಡಾಡ್ತಿದ್ದೀನಿ. ಇದೆಲ್ಲ ಏನಾಗಿದೆ ಅಂದರೆ ಕಂಪ್ಯಾರಿಸನ್ ಜಾಸ್ತಿ ಆಗಿದೆ. ಯಾಕೆ ಬೇಕು? ದೇವರು ನಾನು ಎಷ್ಟು ಹೈಟ್ ಇರ್ಬೇಕು ಅಷ್ಟು ಹೈಟು, ನನ್ನ ಮುಖದ ಕಡೆ ಏನಿರ್ತದೋ ಅಷ್ಟೇ ಇರ್ತದೆ, ನಾನು ಏನು ಬೆಳಗಿರ್ಬೇಕು ಅಷ್ಟೇ ಇರ್ತಾನೆ. ಎಕ್ಸ್ಟ್ರಾ ಮಾಡ್ಕೋಬೇಕು ಅಂದರೆ ನಾನು ಹೈಟ್ ಆಗೋದು ಆಗಲ್ಲ, ಬೆಳಗಾಕೋಬೇಕು ಅಂದರೆ ಸುಮ್ಮನೆ ಬೂದಿ ಹಚ್ಕೋಬೇಕು. ಅದೇ ರೀತಿ ನನಗೇನು ಯೋಗ ಕೊಟ್ಟಿದ್ದಾನೋ ಅಷ್ಟು ಮಾತ್ರ ದೇವ್ರು ಕೊಟ್ಟಿರ್ತಾನೆ. ಅದೇ ರೀತಿ ಈ ಜನ್ಮದಲ್ಲಿ ನಾನು ಏನು ಕರ್ಮ ಮಾಡ್ತೀನೋ ಅದು ಮುಂದಿನ ಜನ್ಮಕ್ಕೆ ಕನ್ಸಿಡರ್ ಆಗುತ್ತೆ, ಮುಂದಿನ ಜನ್ಮ ಅದು ಕ್ಯಾರಿ ಓವರ್ ಆಗುತ್ತೆ. ಈಗಲೇ ನಾನು ಇನ್ನೂ ಅಷ್ಟು ಪಾಪ ಮಾಡಿ ತಿರ್ಗಾ ಅದು ಮುಂದಿನ ಜನ್ಮಕ್ಕೂ. ಅದಕ್ಕೆ ಮಾನವ ಜನ್ಮ ದೊಡ್ಡದ್ದು, ಅದು ಹಾನಿ ಮಾಡಬೇಡಿ ಹುಚ್ಚಪ್ಪಗಳಿರ ಅಂತ ಹೇಳಿರೋ ದಾಸೆ. ಅಂತ ಅದ್ಭುತವಾದಂತಹ ವಿಚಾರ. ಆ ಕಾರಣದಿಂದ ಹಾನಿ ಮಾಡೋಂಥದ್ದು ಬೇಡ, ಅದನ್ನ ಉಪಯೋಗಿಸ್ಕೊಳ್ಳೋಣ ಅಲ್ವಾ? ಇನ್ನು ಬಲಿಚಕ್ರವರ್ತಿಯ ಬಗ್ಗೆ ತಾವು ಹೇಳಿ. ಬಲಿಚಕ್ರವರ್ತಿ ಅದು ವಾಮನನಾಗಿ ತಿರ್ಗಾ ತ್ರಿವಿಕ್ರಮನಾಗಿ ಆ ವಟುವು ಎಷ್ಟು ಅದ್ಭುತ. ನನಗೆ 3 ಜಾಗ, 3 ಪಾದದ ಜಾಗ ಕೊಡಿ ಅಂತ. ಅದಕ್ಕೆ ಬಲಿಚಕ್ರವರ್ತಿ ಕೊಡ್ತೀನಿ ತಗೊಳ್ಳಿ ಅಂತ ಹೇಳ್ತಾರೆ. ಎಲ್ಲೆಲ್ಲಿ ಅಂತಾನೆ. ವಾಮನನು ತ್ರಿವಿಕ್ರಮನಾಗಿ ಒಂದು ಸ್ವರ್ಗಕ್ಕೆ ಕಾಲನ್ನಿಡ್ತಾನೆ, ಇನ್ನೊಂದು ಭೂಮಿಗೆ ಕಾಲನ್ನಿಡ್ತಾನೆ. ಅಪ್ಪ ನಾನು ಇನ್ನೊಂದು ಎಲ್ಲಿ ಇಡಲಿ ಅಂತ ಕಾಲನ್ನು ಕೇಳಿದಾಗ, ಆದರೆ ಬಲಿಚಕ್ರವರ್ತಿ ಎಷ್ಟು ಒಂದು ಅವ್ರಿಗೂ ಗೊತ್ತಿರ್ತದೆ. ಯಾಕೆಂದರೆ ದೈವ ಪ್ರತ್ಯಕ್ಷ ಆಗಿದ ತಕ್ಷಣ ಯಾರಿಗೂ ಒಂದು ಅಗೋಚರವಾದಂಥ ಶಕ್ತಿ ನನ್ನ ಮುಂದೆ ಬಂದಿದೆ ಅಂತ ಗೊತ್ತಾಗಿರ್ತದೆ. ಆಗ ಸಾಕ್ಷಾತ್ ಅವ್ರು ಏನು ಹೇಳ್ತಾರೆ, ನನ್ನ ಒಂದು ತಲೆಯ ಮೇಲೆ ಇಟ್ಬಿಡಿ ಅಂತಾನೆ. ಆಗ ಆ ತಲೆ ಮೇಲೆ ಇಟ್ಟು ಅದು ಪಾತಾಳ ಲೋಕಕ್ಕೆ ಅವರು ಸೇರ್ತಾರೆ. ಅದು ತಿರ್ಗಾ ನಂತರ ರಾವಣ ಅದನ್ನ ಕರೆಸ್ತಾರೆ, ಅದು ಬೇರೆ ಬೇರೆ ಕಥೆ ಇರ್ತದೆ. ಆ ಕಾರಣದಿಂದ ಅವತ್ತು ಬಲೀಂದ್ರ ಪೂಜೆ ಅಂತ ಮಾಡೋಂಥದ್ದು, ಗೋ ಪೂಜೆ ಮಾಡೋಂಥದ್ದು ವಿಶೇಷತೆ
ಆ ಬಲಿಪಾಡ್ಯಮಿಯ ದಿನ. ಅವತ್ತು ಕೂಡ ಲಕ್ಷ್ಮೀ ಪೂಜೆಯನ್ನ ಮನೆಗಳಲ್ಲಿ ಮಾಡ್ತಾರಲ್ವಾ? ಖಂಡಿತ. ಈ 5 ದಿನಗಳು ಸಹ ಮಹಾಲಕ್ಷ್ಮಿ ಪೂಜೆ ಮಾಡುವಂಥದ್ದು, ಮನೆಯ ದೇವ್ರ ಪೂಜೆ ಮಾಡುವಂಥದ್ದು. ಬರೀ ಮಹಾಲಕ್ಷ್ಮಿ ಅಂತಾನೆ ಅಲ್ಲ, ಲಕ್ಷ್ಮೀ ಗಣಪತಿಯ ಪೂಜೆ ಮಾಡುವಂಥದ್ದು, ಧನ್ವಂತರೇ ಪೂಜೆ ಮಾಡುವಂಥದ್ದು. ನೀವು ನಿಮ್ಮ ಪ್ರಾಂತದಲ್ಲಿ ಯಾವ್ಯಾವ ದೇವರುಗಳು ಇರ್ತಾರೋ, ಯಾವ ಕುಲ ದೇವರುಗಳು ಇರ್ತಾರೋ ಅವ್ರ ಪೂಜೆ ಮಾಡುವಂಥದ್ದು ಸಹ ಉಂಟು. ಅದೆಲ್ಲ ಏನು ತೊಂದರೆ ಏನಿಲ್ಲ, ಅದು ಸಹ ಮಾಡಬಹುದು. ಇನ್ನು ಕಡೆಯ ದಿನ ಸೋದರ ಬಿದಿಗೆ ಅಂತ ಕರೀತಾರಲ್ವಾ, ಬಾಯಿ ದೂಜ್, ಇದು ಏನು ಗುರುಗಳೇ? ಸೋದರ ಬಿದಿಗೆ ಅನ್ನೋದನ್ನ ಯಮದ್ವಿತೀಯ ಅಂತ ಹೇಳ್ತಾರೆ. ಯಮದ್ವಿತೀಯ ಅಂತ ಹೇಳ್ತಾರೆ. ಇದಕ್ಕೂ ಕತೆ ಇದೆ ನೋಡಿ, ಎಲ್ಲದಕ್ಕೂ ಕತೆ ಇದೆ, ಎಲ್ಲದಕ್ಕೂ ನಿದರ್ಶನಗಳಿದೆ. ಯಮರಾಜನ ಸಹೋದರಿ ಯಮುನಾ ಯಮನನ್ನ ತನ್ನ ಮನೆಗೆ ಭೋಜನಕ್ಕೆ ಕರೆದಿರ್ತಾಳೆ. ಆದ್ರೆ ಯಮನು ಸಾಕಷ್ಟು ಬಾರಿ ಬರ್ಲಿಕ್ಕೆ ಆಗದ ಕಾರಣ ಅವನು ಬಂದಿರಲ್ಲ. ಈ ಯಮದ್ವಿತೀಯ ದಿನದಂದು ಮಹಾನುಭಾವಾದಂತಹ ಯಮರಾಜರು ತನ್ನ ಸೋದರಿಯ ಭಗನಿ ಭೋಜನಂ ಅಂತ ಹೇಳ್ತಾರೆ. ಆ ಸಣ್ಣ ಸೋದರಿಯ ಮನೆಗೆ ಬಂದು ಊಟ ಸೇವನೆ ಮಾಡ್ತಾರೆ, ಭೋಜನವನ್ನು ಮಾಡ್ತಾರೆ. ಆ ಕಾರಣದಿಂದನೇ ನೀವೀಗ ಹೇಳಿದ್ರಲ್ಲ, ಏನ್ ವಿಚಾರ, ಸೋದರ ಬಿದಿಗೆ ಅನ್ನೋದು ಊಟ ಬಂದು ಸೇರ್ತಾರೆ. ಅದೇ ರೀತಿ ಯಾರೆಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ಮನೆಗೆ ಹೋಗಿ ಈ ಒಂದು ಯಮದ್ವಿತೀಯ ದಿನದಂದು ಅವ್ರಿಗೇನೋ ಕೈಲಾದಷ್ಟು ಒಂದು ರಾವುಕೇನೋ ಒಂದು ಸೀರೆನೋ ಏನು ಅನುಕೂಲ ಆಗುತ್ತೋ ಅದು ಕೊಟ್ಟು ಆ ಒಂದು ಹೆಣ್ಣು ಮಗಳ ಮನೆಯಲ್ಲಿ ಊಟ ಸೇವನೆ ಮಾಡಿ ಬಂದಿದ್ದೆ ಆದ್ರೆ ಯಮನು ಸಹ ಆಶೀರ್ವಾದ ಮಾಡ್ತಾನೆ, ಆರೋಗ್ಯದಿಂದಿರು ಅಂತ, ನಿನ್ನ ಪೂರ್ಣಾಯು ಆಗಿರು ಅಂತ ಹೇಳ್ತಾನೆ. ಯಮನೂ ಸಹ ಅಂದ್ರೆ ನಾವು ಎಲ್ಲಾ ದೇವರುಗಳಿಗೂ ಕೊಟ್ಟಿದ್ವಿ, ಯಮನಿಗೂ ಸಹ ಒಂದು ವಿಶೇಷತೆ ಕೊಟ್ಟಿರುವಂತಹ ದಿನ ಈ ಯಮದ್ವಿತೀಯ ಅಂತ ಹೇಳ್ತಾರೆ. ನಮ್ಮ ಸನಾತನ ಭಾರತೀಯ ಸಂಸ್ಕೃತಿಯನ್ನ ಒಂದ್ಸಲಿ ನೆನ್ಸ್ಕೊಂಡ್ರೆ ಬರೀ ರಕ್ಷಾಬಂಧನವಲ್ಲ, ನಾಗರ ಪಂಚಮಿ ಇದೆ, ಯಮದ್ವೀಪ, ಈ ಸೋದರ ಬಿದಿಗೆ ಇದೆ. ಸಾಕಷ್ಟು ದಿನಗಳಲ್ಲಿ ಅಣ್ಣ ತಂಗಿಯ ಬಾಂಧವ್ಯವನ್ನ ಗಟ್ಟಿಗೊಳಿಸ್ಲಿಕ್ಕೆ ನಮ್ಮ ಹಿರಿಯರು ಎಷ್ಟೆಲ್ಲ ಹಬ್ಬಗಳನ್ನು ಮಾಡಿಟ್ಟಿದ್ದಾರೆ ನೋಡಿ. ಯಾವ ಒಂದು ಹಬ್ಬ ಮಾಡಿದರೋ ಎಲ್ಲದಕ್ಕೂ ವೈಜ್ಞಾನಿಕವಾಗೂ ಕೊಟ್ಟಿದ್ದಾರೆ, ಧಾರ್ಮಿಕವಾಗೂ ಕೊಟ್ಟಿದ್ದಾರೆ. ಮತ್ತೆ ಸಂಬಂಧಗಳನ್ನು ಉಳಿಸ್ಕೊಂಡೋಗಿ ಬಿಡಬೇಡಿ, ಪಿತೃಗಳನ್ನು ಸಹ ಬಿಡಬೇಡಿ ಅಂತ ಪಿತೃಪಕ್ಷ ಮಾಡ್ತಾರೆ. ಈ ರೀತಿಯಾದಂತಹ ರಕ್ಷಾಬಂಧನ, ಅಣ್ಣ ತಂಗಿಯರು, ಅಕ್ಕ ತಂಗಿಯರು, ಅಣ್ಣ ತಮ್ಮ, ಈ ರೀತಿಯಾದಂತಹ ಎಲ್ಲರೂ ಒಂದು ಬಾಂಧವ್ಯವನ್ನ ಬೆಳೆಸ್ಕೊಂಡು ಹೋಗುವಂಥದ್ದು. ಎಲ್ಲ ವಿಚಾರಗಳನ್ನು ಸಹ ಒಂದೊಂದು ಕಾಲದಲ್ಲಿ ಒಂದೊಂದು ರೀತಿ ಅಂತ. ಅದೇ ರೀತಿ ನೋಡಿ, ಒಂದೊಂದು ಕಾಲಘಟ್ಟದಲ್ಲೂ ಒಂದೊಂದು ರೀತಿಯಾದಂತಹ ಪದಾರ್ಥವನ್ನಿದೆ, ಆ ಪದಾರ್ಥವನ್ನ ಸೇವನೆ ಮಾಡಿ ಆರೋಗ್ಯವೂ ಸಹ ಹೌದೌದು ಹೌದೌದೌದು ಅದೆಲ್ಲ ಒಂದು ವಿಶೇಷ. ಈ ಒಂದು 5 ದಿನಗಳ ವಿಶೇಷವಾದಂಥದ್ದು ಈ ರೀತಿಯಾದಂತಹ ಮಾಡಬಹುದು. ಇನ್ನು ದೀಪಾವಳಿಯ ವಿಶೇಷ ಸಂದರ್ಭದಲ್ಲಿ ದೀಪದಾನವನ್ನ ಮಾಡುವಂತಹದ್ದು ಏನಾದ್ರು ವಿಶೇಷತೆ ಇದೆಯಾ? ತುಂಬಾ ಒಳ್ಳೇದು. ದೀಪವನ್ನು ದಾನ ಮಾಡದಷ್ಟು ಯಾರಿಗೆ ದಾನ ಮಾಡ್ತೀವೋ ಅದಕ್ಕೆ ಅಪಾತ್ರರಿಗೆ ದಾನ ಮಾಡಬಾರದು, ಪಾತ್ರರಿಗೆ ದಾನ ಮಾಡಿ. ಯೋಗ್ಯ ಉಳ್ಳವರಿಗೆ. ಈಗ ಶ್ರೀಮಂತಂಗೆ ತುಂಬಾ ಪುಷ್ಟಾನ್ನ ಭೋಜನೆ ಮಾಡ್ತಾ ಇದ್ದಾನೆ, ತುಂಬಾ ಒಳ್ಳೆ ತಟ್ಟೆಯಲ್ಲಿ, ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡ್ತಾ ಇದ್ದಾನೆ. ಅವ್ನಿಗೆ ಹೋಗ್ಬಿಟ್ಟು ನಮ್ಮ ಮನೆದು ಒಂದ್ ಸ್ವಲ್ಪ ಊಟ ಮಾಡಪ್ಪ ಅಂದ್ರೆ ಈ ಕಡೆ ಬಾಪ ಅಂತಾರೆ ಅಲ್ವಾ. ಯಾರು ಹಸಿವಿರ್ತಾರೋ, ಯಾರ ಮನೆಗೆ ಬೆಳಕಿರಲ್ವೋ ಅಂಥವ್ರಿಗೆ ದೀಪವನ್ನು ದಾನ ಮಾಡಿ. ಬೆಳಕಿರಲ್ಲ ಅಂತಲ್ಲ, ಅವ್ರು ಅದನ್ನ ಉಪಯೋಗಿಸ್ತಾರೆ. ಈಗಿನ ಏನಾಗಿದೆ ಗೊತ್ತಾ, ಯಾರ ಮನೇಲೂ ಒಂದು ಫಂಕ್ಷನ್ ಆಗುತ್ತೆ, ಅವ್ರ ಮನೇಲಿ ಒಂದು 25 ಜನಕ್ಕೆ ನಾವು ಜಾಕೆಟ್ ಪೀಸ್ ತಂದ್ಬಿಟ್ಟಿದ್ವಿ, ಎಲ್ಲರೂ ಕೊಟ್ಬಿಡಿ ಅಂತಾರೆ. ಇವ್ರು 25 ಜನನು ಆ ಜಾಕೆಟ್ ಪೀಸ್ ತಗೊಂಡೋಗ್ತಾರೆ. ಆಮೇಲೆ ಒಂದು ಫಂಕ್ಷನ್ ಮಾಡ್ತಾರೆ, ಈ 25 ಇನ್ನೊಬ್ಬರ ಮನೆಗೆ ಹಂಗೆ ಇದನ್ನೇ ಸುತ್ತೊಡಿತಾ ಇರ್ತದೆ. ಆದ್ರೆ ಯಾವ ಒಂದು ದಾನವನ್ನು ಮಾಡ್ತೀವೋ ಉಪಯೋಗಿಸುವಂಥದ್ದನ್ನೇ ದಾನ ಮಾಡಬೇಕು. ನೋಡಿ ನೀವು ಎಷ್ಟು ಜನ ಅಂದ್ರೆ ಏನೋ ಒಂದು ದಾನ ಮಾಡಕ್ ಹೇಳಿದ್ರೆ ಅಕ್ಕಿ ನೋಡ್ತಾರೆ ಯಾವ್ದು ಕಮ್ಮಿ ರೇಟು ಮತ್ತು ಸೊಸೈಟಿಯಿಂದ ತಂದ್ಬಿಟ್ಟಿದೀವಿ, ಅದೇ ಇದೆ, ಅಯ್ಯೋ ಒಂದು 6 ತಿಂಗಳದ್ದು ಹಂಗೆ ಬಿದ್ದಿದೆ ಅದನ್ನ ಕೊಟ್ಬಿಡ್ರಿ ಹೇಳಿದ್ದಾರೆ. ಅದಲ್ಲ, ಯಾವುದು ಉಪಯೋಗಕ್ಕೆ ಬರ್ತದೋ ಅದನ್ನ ದಾನ ಮಾಡಬೇಕು. ಅದಕ್ಕೆ ಈ ದೀಪ ದಾನ ಮಾಡಿದಾಗ ಅವರ ಮನೆಯೂ ಬೆಳಕಾಗುತ್ತದೆ, ನಿಮ್ಮ ಮನೆಯೂ ಬೆಳಕಾಗುತ್ತದೆ. ಅದು ವಿಶೇಷತೆ. ಅದಕ್ಕೆ ಅದರಲ್ಲೂ ಸಹ ನಾವು ಪಂಚಭೂತಗಳನ್ನು ಸಹ ಅದರಲ್ಲಿ ಸೇರಿಸಿರ್ತೀವಿ. ಆ ದಾನದಿಂದ ಎಲ್ಲರೂ ಅದೇ ದೀಪದಿಂದ ದೀಪವನ್ನು ನಾವು ಬೆಳಗುವಂತ ಪ್ರಕ್ರಿಯೆ ಅಂತ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ದೀಪದಾನ ತುಂಬಾ ಒಳ್ಳೆಯದು, ಮಾಡಲೇಬೇಕಾಗಿರುವಂಥದ್ದು. ಇನ್ನು ಈ ಸಂದರ್ಭದಲ್ಲಿಯೇ ರಾಮ ತನ್ನ ವನವಾಸವನ್ನ ಮುಗಿಸಿ ಅಯೋಧ್ಯೆಗೆ ಮರಳಿರುವಂತಹದ್ದು, ಜನರು ದೀಪಗಳಿಂದ ಆತನನ್ನ ಬರಮಾಡಿಕೊಂಡ್ರು. ಹಾಗಾಗಿಯೂ ಕೂಡ ದೀಪಾವಳಿ ವಿಶೇಷ ಅಂತ. ನಿಜ ಹೌದು. ಈಗೊಬ್ಬ ರಾಜ ಬಂದಿದ್ದಾರೆ ಅಂದ್ರೆ ಎಲ್ಲವಾದಂತಹ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡಿಕೊಂಡು ತನ್ನ ಒಂದು ಸಾಧನೆ ತೋರಿಸಿ ರಾಮನು ಯಾವಾಗ ವನವಾಸಕ್ಕೆ ಹೋಗಿ ಬಂದ್ರು
ಆಗ್ಲೇ ಗೊತ್ತಾಗಿದ್ದು ಇಂತಹ ಮಹಾನ್ ವ್ಯಕ್ತಿ 14 ವರ್ಷ ಒಂದು ಕಾಡಿನಲ್ಲಿ ಇರ್ಬೇಕು ಅಂದ್ರೆ ನಾವ್ ಏನಿಲ್ಲ ಒಂದ್ ದಿವಸ ಮೊಬೈಲ್ ಬಿಟ್ಟಿರಕ್ಕಾಗಲ್ಲ. ಖಂಡಿತ. ಅಂದ್ರೆ ದೀಪಾವಳಿ ರಾಮನನ್ನು ಕೂಡ ನೆನ್ಸ್ಕೊಳ್ಳುವಂತ, ರಾಮನನ್ನು ಪೂಜೆ ಮಾಡುವಂತ ಹಬ್ಬ. ಖಂಡಿತವಾಗ್ಲು. ಅದಕ್ಕೆ ಆ ದೀಪದ ಬೆಳಕಿನಲ್ಲಿ, ಅದಕ್ಕೆ ನಾನು ಮೊದಲೇ ತಿಳಿಸ್ತೆ, ದೀಪದ ಬೆಳಕಿನಲ್ಲಿ ಭಗವಂತನನ್ನು ನೋಡಿ, ಅದೇ ದೀಪದ ಬೆಳಕಿನಲ್ಲಿ ರಾಮನನ್ನು ನೋಡಿ, ಖಂಡಿತವಾಗ್ಲು ಪ್ರಜ್ವಲವಾಗಿರ್ತದೆ. ನಮ್ಗೆ ಯಾಕೆ ದೀಪದ ಬೆಳಕಿನಲ್ಲಿ ನೋಡ್ಬೇಕು ಅಂದ್ರೆ, ನಾವು ಅಷ್ಟು ಜ್ಞಾನಿಗಳಲ್ಲ. ಈಗ ಕೆಲವು ಜ್ಞಾನಿಗಳು, ಕೆಲವು ಮಹಾ ಋಷಿಗಳು ತಮ್ಮ ಹೃದಯದಲ್ಲೂ ಸಹ ದೇವರನ್ನ ಕಾಣ್ತಾರೆ. ಯಾಕೆ ಬೇಡ, ಆಂಜನೇಯನೇ ಬಗ್ದು ತನ್ನ ಒಳಗಡೆ ಇರುವಂತಹ ಸೀತಾ ಮತ್ತೆ ರಾಮನನ್ನ ತೋರಿಸಿದ್ದಾರೆ. ಅಂದ್ರೆ ಎಲ್ಲರಲ್ಲೂ ದೇವರಿದ್ದಾನೆ, ನಾವು ಕಾಣುತ್ತಿಲ್ಲ. ಆಗ ಕಾಣ್ಲಿಕ್ಕಾಗದಾಗ ದೀಪದ ಬೆಳಕಿನಲ್ಲಿ ನೋಡಪ್ಪ, ನಿನಗೆ ಆ ಒಂದು ನಗುಮುಖ ಕಾಣಿಸುತ್ತೆ. ಇಲ್ಲವಾ, ನಿನ್ನ ಮನಸ್ಸಿನಲ್ಲಿರುವಂತಹ ದೀಪವನ್ನು ಹಚ್ಚಿ ನೋಡು, ನಿನಗೆ ಪರಮಾತ್ಮನು ಕಾಣಿಸುತ್ತಾನೆ. ಖಂಡಿತ ಅಲ್ವಾ? ಖಂಡಿತ. ನಿಜವಾಗ್ಲೂ ಎಲ್ಲ ವಿಶೇಷ ಮಾಹಿತಿಗಳಲ್ಲಿ ಧನ್ವಂತರಿಯೂ ಬಂದ, ಕೃಷ್ಣನೂ ಬಂದ, ರಾಮನೂ ಬಂದ, ಬಲಿ ಚಕ್ರವರ್ತಿಯನ್ನ ಸಂಹಾರ ಮಾಡಿದಂತಹ ವಾಮನ ತ್ರಿವಿಕ್ರಮರು ಎಲ್ಲರೂ ಬಂದ್ರು. ಖಂಡಿತ ನಮ್ಮ ಹಬ್ಬಗಳು ಎಷ್ಟು ವಿಶೇಷವಾಗಿದೆ. ಎಸ್ ಗುರುಗಳೇ, ಸಾಕಷ್ಟು ವಿಶೇಷವಾದಂತಹ ಸಂಗತಿಗಳನ್ನ, ಮಾಹಿತಿಗಳನ್ನ ನಮ್ಮ ವೀಕ್ಷಕರಿಗೋಸ್ಕರ ಈ ಸಂದರ್ಭದಲ್ಲಿ ತಿಳಿಸ್ಕೊಟ್ಟಿದ್ದೀರಿ. ತುಂಬಾ ಧನ್ಯವಾದಗಳು. ತುಂಬ ಧನ್ಯವಾದಗಳು. ನಿಮಗೂ ಸಹ ತುಂಬ ಧನ್ಯವಾದಗಳು. ಹಾಗೂ ಎಲ್ಲ ವೀಕ್ಷಕರಿಗೂ ಸಹ ಆ ಪರಮಾತ್ಮನ ಆಶೀರ್ವಾದ ಸದಾ ಇರಲಿ. ಅದೇ ರೀತಿ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಸದಾ ಇರಲಿ. ಎಲ್ಲರೂ ಸಮಾನ ಮನಸ್ಕರಾಗಿ ಸಚ್ಚಿಂತನೆಯಿಂದ ಖಂಡಿತವಾಗ್ಲೂ ಸಾಗಿದ್ದೇ ಆದರೆ ಪ್ರಪಂಚವೆಲ್ಲ ನೋಡಿ, ದೀಪಾವಳಿ ಪ್ರಪಂಚವೆಲ್ಲ ಆಚರಣೆ ಮಾಡುವಂಥ ಹಬ್ಬ. ಆ ಕಡೆ ಪ್ರಪಂಚವೆಲ್ಲ ಸಮೃದ್ಧಿಯಾಗಿರ್ತದೆ. ಎಲ್ಲರೂ ನೋಡಿ, ಎಲ್ಲರ ಏನೋ ಕಾಂಪಿಟೇಷನ್ ಬೇಡ, ದಯವಿಟ್ಟು ಎಲ್ಲರೂ ಸಮಾನ ಮನಸ್ಕರರೋಗಿ, ಯಾರನ್ನೋ ನೋಡ್ಕೊಂಡು ನಾನು ಹಂಗಾಗ್ಬೇಕು ಹಿಂಗಾಗಬೇಕು ಅನ್ನೋದು ಬಿಟ್ಬಿಟ್ಟು, ನನಗೇನು ಪರಮಾತ್ಮ ಕೊಟ್ಟಿದ್ದನೋ ಅದರಲ್ಲಿ ಸಂತೃಪ್ತರಾಗಿ, ಅದಕ್ಕೆ ಮನುಷ್ಯ ಅಲ್ಪತೃಪ್ತಿ ಆಗ್ಬಿಡ್ಬೇಕಂತೆ. ಕೆಲವೊಂದು ವಿಚಾರದಲ್ಲಿ ಜ್ಞಾನದಲ್ಲಿ ತೃಪ್ತನಾಗಬಾರದು, ಬೇರೆ ವಿಚಾರದಲ್ಲಿ ಅಲ್ಪತೃಪ್ತನಾಗಬೇಕು. ಆಗ ಆಗ್ತಾಯಿದ್ರೆ ಖಂಡಿತವಾಗ್ಲೂ ಎಲ್ರಿಗೂ ಒಳ್ಳೆಯದಾಗುತ್ತೆ. ಪರಮಾತ್ಮನ ಆಶೀರ್ವಾದ ಸದಾ ಇರಲಿ ಅಂತ ನಾನು ಬೇಡ್ಕೊತೀನಿ. ಆ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಿಮಗೂ ಹಾಗೂ ವಾಹಿನಿಯವರಿಗೂ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಎಸ್ ವೀಕ್ಷಕರೇ, ನಮ್ಮ ಸನಾತನ ಭಾರತೀಯ ಸಂಸ್ಕೃತಿ ಎಷ್ಟು ಅದ್ಭುತವಲ್ವದೆ. ಸಾಕಷ್ಟು ಧಾರ್ಮಿಕ ಚಿಂತನೆಗಳು ಅಡಗಿದೆ, ಜೊತೆಗೆ ವೈಜ್ಞಾನಿಕ ಕಾರಣಗಳು ಕೂಡ ಅಡಗಿದೆ. ದೀಪಾವಳಿಯ ವಿಶೇಷ ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಮತ್ತೊಮ್ಮೆ ಅಶ್ವವೇಗ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ. ಇದು ಸತ್ಯ.